ಆತ್ಮೀಯ ವಿದ್ಯಾರ್ಥಿಗಳೇ, dear students, other students, last classes we are studying the poem of the busy poems. Also this C.V. Raman. The last classes study about of this. Okay. Next, this today we are the all of this the Jamaican fragment. Jamaican fragment. This is one of these Jamaican the states. ಫ್ರಾಗ್ಮೆಂಟ್ ಇದು ಪ್ರಪಂಚದಲ್ಲಿರುವಂಥ ಒಂದು ಫ್ರಾಗ್ಮೆಂಟ್ ಅಂದರೆ ತುಂಡು ಭಾಗ ಅಲ್ವಾ, ತುಂಡಾಗಿರುವಂಥ ಒಂದು ಭಾಗ ಈ ಜಮೈಕನ್ ಫ್ರಾಗ್ಮೆಂಟ್ ಅಂತೇಳಿ ಕರಿತೀವಿ. ಇದು ಜಮೈಕನ್ ಫ್ರಾಗ್ಮೆಂಟ್ ದಿಸ್ ಇಸ್ ಒನ್ ಆಫ್ ದಿಸ್ ದಿ ನವೆಡೇಸ್ ಆಫ್ ದಿಸ್ ದ ಕಾರ್ಡ್ ಆಫ್ ದಿ ವೆಸ್ಟ್ ಇಂಡೀಸ್ ಅಲ್ವಾ, ವೆಸ್ಟ್ ಇಂಡೀಸ್ ದಿ ದ್ವೀಪಗಳು, ವೆಸ್ಟ್ ಇಂಡೀಸ್ ದ್ವೀಪಗಳು ಅಂತ ಕರಿತೀವಲ್ಲ ಅಲ್ವಾ, ಇವನ್ನ ಅದೇ ವೆಸ್ಟ್ ಇಂಡೀಸ್ ದ್ವೀಪಗಳು ಇವನ್ನೇ ನಾವು ಜಮೈಕನ್ ಫ್ರಾಗ್ಮೆಂಟ್ ಇವು ನೋಡಿ ತುಂಡು ಆಗಿದೆ. ದಿಸ್ ಕಾಲ್ ಇಸ್ ಎ ವೆಸ್ಟ್ ಇಂಡೀಸ್ ಸ್ಟ್ರೀಮ್ ಅಂತ ಕೇಳಿಲ್ಲ. ಇದು ಅಮೇರಿಕದ ಉತ್ತರ ಅಮೇರಿಕದ ಕೆಳಭಾಗದಲ್ಲಿರುವಂಥ ನೋಡಿ ಈ ರೈಟ್ ಇಲ್ಲಿರುವಂಥ ಒಂದು ಜಮೈಕನ್ ಫ್ರಾಗ್ಮೆಂಟ್ ತುಂಡುಗಳು ಸಣ್ಣ ಸಣ್ಣ ಅಲ್ವಪ್ಪ. ಈ ದ್ವೀಪಗಳು ತಿಳಿ ಕರೀತೀವಿ ಅಲ್ವಾ. Jamaican fragments about of this nowadays the Gandhiji at the time of in Africa, he was going to the Africa, the Gandhiji. You think Gandhiji pulled out of this time? How we are discussed in the classes. Information. The question being, Jamaica ಯಾಕೆ ಆಫ್ರಿಕಾಕ್ಕೆ ಹೋದಾಗ ಟ್ರೈನಲ್ಲಿದ್ದಂಥ ಗಾಂಧೀಜಿಯವರನ್ನು ಹೊರತಳ್ಳಿದ್ರು ಯಾಕೆ ಅಲ್ವಾ? ಯಾಕೆ ಇವರು ಕಪ್ಪ ವರ್ಣೀಯರು, ವರ್ಣಭೇದ ನೀತಿ ತಿಳಿಯಿತು ಅಲ್ವಾ. ಇಲ್ಲಿ ಅದು ವರ್ಣಭೇದ ನೀತಿ ಅದರ ಬಗ್ಗೆ ಅಲ್ವಾ, ಆತನೇ ಅದೊಂದು ದೊಡ್ಡ ಸಮಸ್ಯೆ ಇತ್ತು ವರ್ಣಭೇದ ನೀತಿ. ಅದಕ್ಕೋಸ್ಕರವಾಗಿ ಅವರು ಕಪ್ಪು ವರ್ಣೀಯರು, ಭಾರತೀಯ ಕಪ್ಪು ಜನಾಂಗಕ್ಕೆ ಸೇರಿದವರು ಅಂತ ಹೇಳಿ ಅಲ್ವಾ, ಅವರನ್ನು ಕೆಂಪು ವರ್ಣೀಯರು ಅವರನ್ನು ಕೆಳಗೆ ತಳ್ಳಿದ್ರು ಅಲ್ವಾ, ಕೆಳಗೆ ತಳ್ಳಿದ್ರು ಇದೆ ಅಲ್ವಾ. ಇದು ಕೇಳಿರ್ತೀವಿ ಸಾಮಾನ್ಯವಾಗಿ. ಹಾಗೆ ಇಲ್ಲಿ ಜಮೈಕನ ಬಗ್ಗೆ ನಾವು ಈಗ ನವೆಲೇಸ್ ದ ಕ್ಲಾಸಸ್ ಅಬೌಟ್ ಆಫ್ ದಿಸ್ ಜಮೈಕಾ ಅಲ್ವಾ. ಡೀಟೇಲ್ಸ್ ಆಫ್ ದಿಸ್ ಜಮೈಕಾ ಹೇಳಿ ಜಮೈಕಾ ಕಂಟ್ರೀಸ್ ಅಬೌಟ್ ಆಫ್ ದಿಸ್ ಜಮೈಕನ್. ಇಲ್ಲಿ ಅದೆಷ್ಟು ವಿಸ್ತಾರವಿತ್ತು, ಅಲ್ಲ ಅದರ ಕ್ಯಾಪಿಟಲ್ ಸಿಟಿ ಎಷ್ಟು, ಮೇಜರ್ ಟೌನ್ಗಳು ಎಷ್ಟು, ಫಿಸಿಕಲ್ ಫ್ಯೂಚರ್ ಎಷ್ಟಿದೆ, ಹೆಡ್ ಆಫ್ ದ ಸ್ಟೇಟ್ ಅವರು, ಅಲ್ಲಿ ಪೊಲಿಟಿಕಲ್ ಸಿಸ್ಟಮ್ ಹೇಗಿದೆ, ಅಡ್ಮಿನಿಸ್ಟ್ರೇಟಿವ್ ಹೇಗಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ತಿಳ್ಕೊಂಡು ಏರಿಯಾ ನೋಡಿ. ಜಮೈಕನ್ಸ್ ಏರಿಯಾ ದಟ್ 10,957 ಸ್ಕ್ವೇರ್ ಕಿಲೋಮೀಟರ್ಸ್ ಅಂದರೆ 4,330 ಸ್ಕ್ವೇರ್ ಮೈಲ್ ಅಂತ ಇದೆ. ಕ್ಯಾಪಿಟಲ್ಸ್ ಕಿಂಗ್ಸ್ಟನ್ಸ್, ಜಮೈಕನ್ ಕ್ಯಾಪಿಟಲ್ಸ್ ರಾಜಧಾನಿ ಯಾವುದು? ಕಿಂಗ್ಸ್ಟನ್ಸ್. ಜಮೈಕನ್ ಕ್ಯಾಪಿಟಲ್ಸ್ ಯಾವುದು? ಕಿಂಗ್ಸ್ಟನ್ಸ್. ಮೇಜರ್ ಟೌನ್ಸ್ಗಳು ಸಿಟೀಸ್ ಮಾನಿಸ್ಟರೋ ಬೇ ನೋಡಿ, ಮಾನಿಸ್ಟರೋ ಬೇ, ಸ್ಪ್ಯಾನಿಷ್ ಟೌನ್ ಆ್ಯಂಡ್ರಿ ಮತ್ತು ಪೋರ್ಟ್ ಮೋರ್ ಅಂತೇಳಿ ಇವು ಮೇಜರ್ ಟೌನ್ಸ್ಗಳು. ಅದು ಸಿಟೀಸ್ ಆಫ್ ಮಾನಿಸ್ಟರೋ ಬೇ, ಸ್ಪ್ಯಾನಿಷ್ ಟೌನ್, ಸೆಂಟ್ ಆ್ಯಂಡ್ರಿ ಅಂಡ್ Portomore ಅಂತೇಳಿ is the main town of the Jamaicas. Next, physical features, mountains, tropicals, Iceland ಅಲ್ವಾ. This is the main of the Iceland ಅಂತೇಳಿ ಅಲ್ವಾ. This is called the ದ್ವೀಪ. Iceland means ದ್ವೀಪ ಅಲ್ವಾ. ಮೇನ್ ಸಾರಿ ಐಸ್ಲ್ಯಾಂಡ್ಸ್ ಬ್ಲೂ ಅದರಲ್ಲಿ ನೋಡಿ ಎಲಿಜಬೆತ್ ನಮ್ಮಲ್ಲಿ ಮೌಂಟೇನ್ಸ್, ಟ್ರಾಪಿಕಲ್ಸ್, ಐಸ್ಲ್ಯಾಂಡ್, ಬ್ಲೂ ಮೌಂಟೇನ್ಸ್ ಅಲ್ವಾ, ಹಸಿರು ಬೆಟ್ಟಗಳು ಅದಲ್ಲ. ಸೊ ಕಾಲ್ಡ್ ದ ಬಿಕಾಸ್ ಆಫ್ ದ ಆಸಿಕ್ ಓವರ್ ದ ಟೇಮ್ ಅಂತ ಹೇಳಿದೆ. ಹೆಡ್ ಆಫ್ ದ ಸ್ಟೇಟ್ಸ್ ಅಲ್ಲಿ ಎಲಿಜಬೆತ್ ಸೆಕೆಂಡ್ ಫ್ರಮ್ 1962 ಅಂಡ್ ಅಲ್ಲಿ represented by governors and general award to the lexical animals and cook from 1991 ಅಲ್ವಾ, 1991. ಹೆಡ್ ಆಫ್ ದ ಸ್ಟೇಟ್ಲಿ ಎಲಿಜಬೆತ್ ಸೆಕೆಂಡ್ ಫ್ರಮ್ 1962 ಅಲ್ಲಿ. ನೆಕ್ಸ್ಟ್ ರೆಪ್ರೆಸೆಂಟೆಡ್ ಬೈ ದ ಗವರ್ನರ್ ಆಫ್ ಜನರಲ್ ಅವಾರ್ಡ್ ಫ್ಲೆಕ್ಸಿ Allen's Cook from the 1991. Next, political systems.
ಕಾನ್ಸ್ಟಿಟ್ಯೂಷನಲ್ಸ್ ಆಫ್ ಮೊನಾರ್ಚಿ, ಕಾನ್ಸ್ಟಿಟ್ಯೂಷನ್ ಆಫ್ ದ ಮೊನಾರ್ಚಿ ಇತ್ತು ಅಲ್ವಾ. ಇಲ್ಲಿ ನೆಕ್ಸ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫ್ ಡಿವಿಷನ್ಸ್ ಆಫ್ 14 ಪಾರ್ಟೀಸ್, ಡಿವಿಷನ್ಸ್ ಆಫ್ ದ 14 ಅಲ್ಲಿ precisely totally precises the divisions of 14 and precise next political parties administratively precise ಮಾಡ್ತಾರೆ. next political parties and Jamaican Labour Party JLP and moderate centrist People's National Party PNP and left of century of National Democratic Union NDM and centrist of the centrist. Next, populations 2 crores 44 lakhs 7,000 1995 ಪ್ರಕಾರ 1995 ಪ್ರಕಾರ. Next, population growth rate 0.7% 1995 1% and 2005 ಅಲ್ಲಿವರೆಗೆ. ನೆಕ್ಸ್ಟ್, ethnic distributions of nearly 80% of African descent ಅಲ್ವಾ. ನೆಕ್ಸ್ಟ್, about the 15% mixed with the Africans, European and origin. There are also the Chinese, Indian and European and ministers ಅಲ್ಲಿ and say minorities. Next, life expensive of the expensive 17 men and 76 and women ಜಾಸ್ತಿ ಪಾಪ್ಯುಲೇಷನ್ 70% ಆಫ್ ಮೆನ್ ಇದ್ದಾರೆ and ಅಲ್ಲಿ 76% ವುಮೆನ್ಸ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್, ಲಿಟ್ರೇಸಿ ಆಫ್ ರೇಟ್ 98% ಆಫ್ ವುಮೆನ್ ಅಲ್ಲಿ 98% ಆಫ್ ವುಮೆನ್ and ಅಲ್ಲಿ ಅಲ್ಲವಾ ಮೆನ್ 98% ಆಫ್ ದ ಮೆನ್ಸ್ ಆಫ್ ದಿ ಅಕ್ಷರಸ್ಥರಿದ್ದಾರೆ, 96% ವುಮೆನ್ ಅಕ್ಷರಸ್ಥರಿದ್ದಾರೆ ಅಲ್ವಾ. ಜಾಸ್ತಿ ವುಮೆನ್ನೇ ಜಾಸ್ತಿ ಅಕ್ಷರಸ್ಥರು, ಮೆನ್ನಿಗಿಂತಲೂ ಸಹ ಹೆಂಗಸರಿ ಹೆಣ್ಣು ಮಕ್ಕಳೇ ಜಾಸ್ತಿ ಅಕ್ಷರಸ್ಥರು ಅಲ್ವಾ. ಹೆಣ್ಣು ಮಕ್ಕಳೇ ಜಾಸ್ತಿ, ವುಮೆನ್ನೇ ಜಾಸ್ತಿ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ. ನಮ್ಮಲ್ಲಿ ವುಮೆನ್ ಕಡಿಮೆ ಇದೆ, ಮೆನ್ ಅಕ್ಷರಸ್ಥರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಇತ್ತೀಚೆಗೆ ಅವರು ಸಹ ನಮಗಿಂತಲೂ ಚೆನ್ನಾಗಿ ಅವರ ಪ್ರೋಗ್ರೆಸ್ಸು ಈ ಎಜುಕೇಷನಲ್ಲಿ ಆಗ್ತಾ ಇದೆ. ನೆಕ್ಸ್ಟ್, ಲಿಟ್ರೇಸಿ ಆಫ್ ರೇಟ್ ಅದಾಯ್ತಾ. ನೆಕ್ಸ್ಟ್, ಲ್ಯಾಂಗ್ವೇಜ್ ಇಂಗ್ಲೀಷ್, ಜಮೈಕನ್ ಆ್ಯಂಡ್ ಕ್ರಿಯೋಲೋ ಅಲ್ಲಿ ಇದೆ. 3 ಲ್ಯಾಂಗ್ವೇಜ್ ಇದೆ ಅಲ್ಲಿ. ಜಮೈಕನ್ ಕ್ರಿಯೋಲೋ ಅಂತೇಳಿ ಇದೆ, ಇಂಗ್ಲೀಷ್ ಆ್ಯಂಡ್ ಜಮೈಕನ್ ಕ್ರಿಯೋಲೋ. ನೆಕ್ಸ್ಟ್, ರಿಲಿಜನ್ಸ್ ಪ್ರೊಟೆಸ್ಟೆಂಟ್ ಆ್ಯಂಡ್ 70% ಇದ್ದಾರೆ. ಪ್ರೊಟೆಸ್ಟೆಂಟ್ ಅಂದರೆ ಕ್ರಿಶ್ಚಿಯನ್ ಪ್ರೊಟೆಸ್ಟೆಂಟ್ ಅದರಲ್ಲಿ 70% ಇದ್ದಾರೆ. ಆ್ಯಂಡ್ ರಾಷ್ಟ್ರಪ್ರಾಯನ್ ಅಂತೇಳಿ ರಾಷ್ಟ್ರಪ್ರಾಯನ್ ಅಂತೇಳಿ ಅವರು ಸಹ ಇದ್ದಾರೆ. ರಾಷ್ಟ್ರಪ್ರಾಯನ್ ಅಂತೇಳಿ ಅವರು ಸಹ ಇದ್ದಾರೆ. ನೆಕ್ಸ್ಟ್, ಅವರು ಮೂಲತಃ ಅವರು. ನೆಕ್ಸ್ಟ್, ಕರೆನ್ಸಿ ಜಮೈಕನ್ ಡಾಲರ್ಸ್ ಅಂತ ಅಲ್ಲಿ ನಮ್ಮ ರೂ ಅಂತಿಲ್ಲ, ರೂಪಾಯಿ ಅಂತಿಲ್ಲ, ಅವರು ಜಮೈಕನ್ ಡಾಲರ್ ಅಂತೇಳಿ ಅವ್ರದ್ದಿದೆ. ಅಂದರೆ GDP ಅವರ ಒಂದು ಎಕನಾಮಿಕ್ ಗ್ರೌತ್ ವೆಲ್ತ್ 3.91 ಬಿಲಿಯನ್ಸ್ 1994 ಅಲ್ಲಿ ಇತ್ತು ಅಲ್ವಾ. ಗ್ರೌತ್ ಆಫ್ ರೇಟ್ 0.8% 1994 ಅಲ್ಲಿ ಆ ಒಂದು GDP ಗ್ರೌತ್ 0.8 ಇತ್ತು. ನೆಕ್ಸ್ಟ್, ಎಕ್ಸ್ಪೋರ್ಟ್ಸ್ ಅಲ್ಲಿ ರಫ್ತು ಮಾಡುವಂಥ ವಸ್ತುಗಳು ಯಾವುದೇ ಶುಗರ್ಸ್, ಬನಾನಾ, ನೆಕ್ಸ್ಟ್ ಬಾಕ್ಸೈಟ್, ರಮ್, ಕೋಕೋ, ಕೋಕೋನಟ್ಸ್ ಆ್ಯಂಡ್ ಲಿಕ್ವಿಡ್ಸ್, ಸಿಗರೇಟ್ಸ್, ನೆಕ್ಸ್ಟ್ ಅಲ್ಯೂಮಿನಿಯಂ ಆ್ಯಂಡ್ ಜಿಪ್ಸಮ್, ಥೋರಿಯಂ ಆ್ಯಂಡ್ ಇಂಪೋರ್ಟೆಡ್ ಅಲ್ವಾ. ಇವೆಲ್ಲ ಸಹ ಇಂಪೋರ್ಟೆಡ್ಸು ಆಗ್ತವೆ. ನೆಕ್ಸ್ಟ್ ಸಿಗರೇಟ್ಸ್ ಸಹ ಆಗ್ತದೆ, ಸಿಗರೇಟ್ ಅಲ್ವಾ. ಆ್ಯಂಡ್ ಸ್ವಿಚಸ್ ಆ್ಯಂಡ್ ಅಲ್ಯೂಮಿನಿಯಂ, ಜಿಪ್ಸಮ್, ಥೋರಿಯಂ ಇಸ್ ಇಂಪಾರ್ಟೆಂಟ್. ಇಲ್ಲಿ ಇಂಪಾರ್ಟೆಂಟ್, ಇವೆಲ್ಲ ಇಂಪಾರ್ಟೆಂಟ್ ಆಗಿದ್ದಾವೆ. ನೆಕ್ಸ್ಟ್ ಹಿಸ್ಟ್ರಿ AD 9900 ಸೆಟಲ್ಡ್ ಬೈ ದ ಅರವಾಕ ಇಂಡಿಯನ್ಸ್ ಇದ್ರು. ಅಂದರೆ AD ಕ್ರಿಸ್ತಪೂರ್ವದಲ್ಲಿ 900 ಸೆಟಲ್ಡ್ ಬೈ ದ ಅರವಾಕ ಇಂಡಿಯನ್ಸ್ ಹೂ ಗೇವ್ ದ ಐಸ್ಲ್ಯಾಂಡ್ ವಾಸ್ ದ ನೇಮ್ ಆಫ್ ಜಮೈಕಾ. ವೆಲ್ ವಾಚ್ 1994 ಅಲ್ಲಿ ಎಕ್ಸ್ಪ್ಲೋರ್ ಆಫ್
ಕ್ರಿಸ್ಟೋಫರ್ ಕೊಲಂಬಸ್ 1992ರಲ್ಲಿ ಈ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿಗೆ ಪ್ರಯಾಣವನ್ನು ಬೆಳೆಸಿದಂಥ ಕ್ರಿಸ್ಟೋಫರ್ ಕೊಲಂಬಸ್ ಅವರು ರೀಸಿದ ಜಮೈಕಾ ಅಲ್ಲಿ ನಮ್ಮ ಭಾರತವನ್ನು ಹೇಗೆ ಕೊಲಂಬಸ್ನಲ್ಲಿ ವಾಸ್ಕೋಡಿಗಾಮ ಭಾರತಕ್ಕೆ ಹೇಗೆ 1998ರಲ್ಲಿ ಬಂದು ಹಾಗೆ 1494ರಲ್ಲಿ ಈ ಕ್ರಿಸ್ಟೋಫರ್ ಕೊಲಂಬಸ್ ಅವರು ಅಲ್ಲಿ ಜಮೈಕಾಗೆ ಅಲ್ವಾ ಅದನ್ನು ಸಂಶೋಧನೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ 1909ರಲ್ಲಿ ಆಕ್ಯುಪೈಡ್ ಬೈ ದ ಸ್ಪ್ಯಾನಿಷ್, ಅದನ್ನು 1909ರಲ್ಲಿ ಆಕ್ಯುಪೈ ಮಾಡಿದ್ರು. ನಮ್ಗೆ ಬ್ರಿಟಿಷರು ಹೆಂಗೆ ಆಕ್ಯುಪೈ ಮಾಡಿದ್ರು ಹಾಗೆ ಸ್ಪ್ಯಾನಿಷರು ಆಕ್ಯುಪೈ ಮಾಡಿ ಮಚ್ ಆಫ್ ದ ಅರವಾಕ ಕಮ್ಯುನಿಟಿ ಡೈಟ್ ಫ್ರಮ್ ದ exposure and to European diseases. Next, Berlin, black Africans slaves were brought in the work on the sugar planters. ಅಲ್ಲಿದ್ದಂಥ ಮೂಲತಃ ಬ್ಲ್ಯಾಕ್ ಆಫ್ರಿಕನ್ನರೆಲ್ಲ ಅವರ ಸ್ಲೇವ್ಸ್ ಗುಲಾಮರಾಗಿ ಕಂಡುಕೊಂಡು ಅವ್ರು ಬಾಟ್ ಅಂತ ಕೊಂಡ್ಕೊಂಡು ವರ್ಕ್ ಇನ್ ದ ಶುಗರ್ ಪ್ಲಾಂಟೇಷನಲ್ಲಿ ವರ್ಕನ್ನು ಕೆಲಸವನ್ನು ಮಾಡಿಸ್ತಿದ್ರು. ನೆಕ್ಸ್ಟ್ 1965 ಕ್ಯಾಪ್ಚರ್ಡ್ ಬೈ ದ ಬ್ರಿಟೇನ್ ಅದನ್ನು ಮತ್ತೆ 1965ರಲ್ಲಿ ಬ್ರಿಟೇನಿಯರು ಕ್ಯಾಪ್ಚರ್ ಮಾಡಿದರು, ಅದರ ಆಕ್ರಮಿಸಿಕೊಂಡರು. ಬಿಕಾಸ್ ದ ಮೋಸ್ಟ್ ಆಫ್ ವ್ಯಾಲ್ಯುಬಲ್ ಆ್ಯಂಡ್ ಕೆರೆಬಿಯನ್ ಕಾಲೋನಿ, ಮೋಸ್ಟ್ ಆಫ್ ದ ಉತ್ತಮವಾದಂಥ ವ್ಯಾಲ್ಯುಬಲ್ ಬರುವಂಥ ಕೆರೆಬಲ್ ಕಾಲೋನಿಯನ್ನು ಮಾಡಿಕೊಂಡ್ರು. 1838 ಸ್ಲೇವರಿ ಆಫ್ ಅಬಲಾಷನ್, ಅಲ್ಲಿ ಗುಲಾಮ್ 18 ವೆನ್ ವಾಸ್ ದ ಅಬಲಾಷನ್ ಆಫ್ ಸ್ಲೇವರಿ ಅಬಲಾಷನ್ ಅಲ್ಲಿ 1838ರಲ್ಲಿ ಸ್ಲೇವರಿ ಅಲ್ಲಿ ಗುಲಾಮ ಪದ್ಧತಿ ಹೋಯ್ತು, ಅಬಲಾಷ ಆಯಿತು ಅಲ್ಲ, ನಶಿಸಿ ಹೋಯಿತು. 1970ರಲ್ಲಿ banana plantation was established and sugar cane was industries and declined to the competition from the European beet of sugar ಅಲ್ವಾ. ಇನ್ನು 1870 ಹೊತ್ತಿಗೆ ಏನಾಯಿತು, ಬನಾನಾ ಪ್ಲಾಂಟೇಷನ್ಗಳನ್ನ ಬೆಳೆದರು ಅಲ್ಲ, ಬಾಳೆಹಣ್ಣಿನ ತೋಟಗಳನ್ನು ಬೆಳೆದು ಎಸ್ಟಾಬ್ಲಿಷ್ ಮಾಡಿ ಶುಗರ್ ಕೇನನ್ನು ಮಾಡಿದರು, ಅಲ್ಲಿ ಒಂದು ಸಕ್ಕರೆಯನ್ನು ಉತ್ಪಾದನೆಯನ್ನು ಮಾಡಿದರು. ಇಂಡಸ್ಟ್ರೀಸ್ ಡಿಕ್ಲೈನ್ಡ್ ಆ್ಯಂಡ್ ಫೇಸ್ ದ ಕಾಂಪಿಟೇಷನ್ ಫ್ರಮ್ ದ ಯುರೋಪಿಯನ್ ಬೀಟ್ಸ್ ಆಫ್ ದ ಶುಗರನ್ನು ಮಾಡಿದ್ರು ಅಲ್ವಾ. ನೆಕ್ಸ್ಟ್, ಯುರೋಪಿಯರಿಗೆ ಸರಿಸರಿಯಾಗಿ ಶುಗರನ್ನು ತಯಾರಿಸಿದರು. ನೆಕ್ಸ್ಟ್ 1938 ಸೀರಿಯಸ್ ರೇವ್ಸ್ ಆಫ್ ಡ್ಯೂರಿಂಗ್ ಎಕನಾಮಿಕ್ ಆಫ್ ಡಿಪ್ರೆಷನ್ ಆಗಿ ಅಂಡ್ ಸಿಗ್ನ್ ಆಫ್ ಗ್ರೌತ್ ಆಫ್ ಪೊಲಿಟಿಕಲ್ಸ್ ಅಲ್ಲಿ ಅವೇರ್ನೆಸ್ ಆಫ್ ದ ಪೀಪಲ್ ವಾಸ್ ನ್ಯಾಷನಲ್ ಪಾರ್ಟಿ PNP ಫಾರ್ವರ್ಡ್ ಟು ಬೈ ನಾರ್ಮನ್ಸ್ ದ ಮನಾಲಿ ಅಲ್ವಾ, ಮನಿ ಬೈ ನಾರ್ಮನ್ಸ್ ಆಫ್ ದ ಮನಾಲಿ ಅದು ಮಾಡಿದ್ರು. 1945ರಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಅಡಾಪ್ಟೆಡ್ ಅಲ್ಲಿ 1944ರಲ್ಲಿ ಒಂದು ಕಾನ್ಸ್ಟಿಟ್ಯೂಷನನ್ನು ಅಡಾಪ್ಟನ್ನು ಮಾಡಿದ್ರು. 1958-62 ಪಾರ್ಟ್ ವೆಸ್ಟ್ ಆಫ್ ಇಂಡಿಯನ್ಸ್ ಆಫ್ ಫೆಡರೇಷನ್ಸ್ 1958 and 62ರಲ್ಲಿ ಪಾರ್ಟ್ ವೆಸ್ಟ್ ಇಂಡಿಯನ್ಸ್ ಆಫ್ ದ ಫೆಡರೇಷನನ್ನು ಸ್ಥಾಪನೆಯನ್ನು ಮಾಡಿ. ಅಂಡ್ 1970ರಲ್ಲಿ banana plantation established the sugar cane and industries declined from the competition from the European beet sugar. ಯುರೋಪಿಯನ್ ಕಂಟ್ರಿಗಳಿಗೆ ಅವರು ಸರಿಸಮಾನವಾಗಿ ಶುಗರನ್ನು ಉತ್ಪಾದನೆಯನ್ನು ಮಾಡ್ತಾರೆ. 19ರಲ್ಲಿ ಸೋರ್ಸ್ ಆಫ್ ರೇವ್ಸ್ ಆಫ್ ಡ್ಯೂರಿಂಗ್ ದ ಎಕನಾಮಿಕ್ ಡಿಪ್ರೆಷನ್ ಆಗ್ತು, ಅಲ್ಲಿ ಆರ್ಥಿಕ ಕುಸಿತ ಉಂಟಾದಾಗ ಅಂಡ್ ಸಿಗ್ನ್ ಟು ದ ಗ್ರೌಂಡ್ ಆಫ್ ಪೊಲಿಟಿಕಲ್ಸ್ ಆಫ್ ದ ಅವೇರ್ನೆಸ್, ರಾಜಕೀಯ ಎಚ್ಚರಿಕೆಯನ್ನು ತಗೊಂಡು ಪೀಪಲ್ ನ್ಯಾಷನಲ್ ಪಾರ್ಟಿ PNP ಅನ್ನೋದು ಫೌಂಡರ್ ಆಫ್ ದ ನಾರ್ಮನ್ ಮನಾಲಿ ಅಲ್ವಾ, ಅದು ಫೌಂಡರ್ ಮತ್ತೆ ಅದು ಯಥಾಸ್ಥಿತಿಗೆ ಒಂದು ಆರ್ಥಿಕ ಸ್ಥಿತಿಯನ್ನು ತಂದರು. 1944ರಲ್ಲಿ ಫಸ್ಟ್ ಕಾನ್ಸ್ಟಿಟ್ಯೂಷನ್ಸ್ ಆಫ್ ದ ಅಡಾಪ್ಟೆಡ್ ಬಂದು ಮೊದಲನೇ ಒಂದು ಕಾನೂನನ್ನು ಜಾರಿಗೆ ಅಡಾಪ್ಟೆಂಟನ್ನು ಮಾಡಿಕೊಟ್ರು, ಅವರು ಕಾನೂನನ್ನು ಮಾಡಿಕೊಟ್ರು, ಸಂವಿಧಾನವನ್ನು ಜಾರಿಗೆ ತಂದರು. 1948ರಲ್ಲಿ 58 to 68ರಲ್ಲಿ ವೆಸ್ಟ್ ಇಂಡೀಸ್ ಫೆಡರೇಷನ್ ಆಗಿ ಆಮೇಲೆ ಒಂದು ಅಲ್ವಾ 1959ರಲ್ಲಿ ಇದರಲ್ಲಿ ಇಂಟರ್ನಲ್ ಸೆಲ್ಫ್ ಗೌರ್ಮೆಂಟನ್ನು ಗ್ರಾಂಟೆಡ್ ಅಲ್ವಾ ಮಾಡಿದ್ರು. ನೆಕ್ಸ್ಟ್ ಅದೇ ರೀತಿ 1962 ದ ಇಂಡಿಪೆಂಡೆನ್ಸ್ ಆಫ್ ದ ಅಚೀವ್ ದ ವಿದಿನ್ ಕಾಮನ್ವೆಲ್ತ್ ವಿತ್ ಅಲೆಕ್ಸಾಂಡರ್ಸ್ ಅಂಡ್ Postulate of the Century of the Right Jamaica Labour Party JLP ನ ಪ್ರೈಮ್ ಮಿನಿಸ್ಟರು ಆದರು. ಅಲ್ಲಿ ಅನ್ನೋದು ಅಲೆಕ್ಸಿನ್ ಬಸ್ಟಮಿನೆಟ್ ಅನ್ನೋದು ಆ ಸೆಂಟ್ರಿ ಐಟ್ನ ಜಮೈಕನ್ ಲೇಬರ್ ಪಾರ್ಟಿಯ ಒಂದು ಪ್ರೈಮ್ ಮಿನಿಸ್ಟರ್ ಆಗಿ ಆಯ್ಕೆಯಾದರು. 1967ರಲ್ಲಿ JLP ಎಲೆಕ್ಟೆಡ್ ಅಂಡರ್ ದ ಯೂಸ್ ಸೆರರ್. 1978 the Michaels of Manali of the PNP became the Prime Minister and he was the policy of the economic and self
economic and self-reliance. 1918 JLP elected with Edward Seagans as Prime Minister and following violent of the elections of compassion. 1981 diplomatic links of the Cuba served to the free market ಅಲ್ವಾ. ಡಿಪ್ಲೊಮೆಟಿಕ್ ಲಿಂಕ್ ಆಗಿ ಅದೊಂದು ಫ್ರೀ ಮಾರ್ಕೆಟ್ ಆಗಿ ತನ್ನ ಎಕನಾಮಿಕ್ ಪ್ರೋಗ್ರಾಮ್ಸ್ ಆಫ್ ದ pursues. Next, 1983 JLP ಹೊಂದ 60 seats ಆಫ್ ದ ಜನರಲ್ ಎಲೆಕ್ಷನಲ್ಲಿ ಗೆದ್ದು ಅದು ಆಯಿತು. ನೆಕ್ಸ್ಟ್ ಅದಾದಮೇಲೆ 1988 ಐಸ್ಲ್ಯಾಂಡ್ ವಾಸ್ ಎ ಬ್ಯಾಡ್ಲಿ ಡ್ಯಾಮೇಜ್ಡ್ ಬೈ ದ ಹರಿಕೇನ್ಸ್ ಅಂಡ್ ಗಿಲ್ಬರ್ಟ್. ಹರಿಕೇನ್ಸ್ ಆಫ್ ದ ಗಿಲ್ಬರ್ಟ್ ಆಯಿತು ಅವನ ಕಾಲದಲ್ಲಿ. 1989 PNP was one of the landslides the victory with the newly moderate and Manali and returning as the prime ministers. 1998 was the Manali retired to the success by the personal partisans. ಹೀಗೆ ಜಮೈಕದ ಒಂದು ಸೂಕ್ತವಾದ ಒಂದು ಪರಿಚಯ ಆಯ್ತಲ್ವಾ. ನೆಕ್ಸ್ಟ್ ಇಲ್ಲಿ ಕೆಲವು ಕ್ವಶನ್ಸ್ಗಳಿವೆ. ಪ್ಲೀಸ್ ಆಲ್ ಆಫ್ ದೀಸ್ ಕ್ವಶನ್ಸ್ ಆನ್ಸರ್ ದ ನೆಕ್ಸ್ಟ್ ಕ್ಲಾಸಸ್. ವಾಟ್ ಈಸ್ ದ ಏರಿಯಾ ಆಫ್ ಜಮೈಕಾ? ವಾಟ್ ಈಸ್ ದ ಏರಿಯಾ ಆಫ್ ಜಮೈಕಾ? ವಾಟ್ ಈಸ್ ದ ಏರಿಯಾ ಆಫ್ ಜಮೈಕಾ? ಪ್ಲೀಸ್ ಟೆಲ್ ಮಿ. ಯಾವ್ದಾದ್ರು ಹೇಳ್ತೀರಾ? ಅಲ್ಲೇ ಇದೆ ಸರ್. 10,957 ಕಿಲೋಮೀಟರ್ ಅಷ್ಟೇ, ಅಂದರೆ 4,330 ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಇದೆ ಜಮೈಕನ ಒಂದು ಏರಿಯಾ. ನೆಕ್ಸ್ಟ್, ವಿಚ್ ಆರ್ ದ ಮೇಜರ್ ಟೌನ್ ಆಫ್ ದ ಜಮೈಕಾ? ಎಲ್ಲಿ? ಎಟ್ರೋ ಬೇ, ಸ್ಪ್ಯಾನಿಷ್ ಟೌನ್, ಮತ್ತೆ ಆಂಡ್ರಿ ಅಂಡ್ ಪೋರ್ಟ್ ಮೋಸ್. ಅಂಡ್ ಪೋರ್ಟ್ ಮೋಸ್ ಇಸ್ ಎ ಮೇಜರ್ ಟೌನ್ ಆಫ್ ದ ಜಮೈಕಾ. ಮೇಜರ್ ಟೌನ್ ಆಫ್ ದ ಜಮೈಕಾ. ನೆಕ್ಸ್ಟ್, ನೇಮ್ ದ at least the political parties of Jamaica. ಯಾವುದು? Jamaica Labour Party, JLP, and People National Party, PNP is a very important parties. ಅಲ್ವಾ? Jamaica, two party particular. What is the population of Jamaica? 2 crores 44 lakhs 7,000. ಅಲ್ವಾ? It is the Jamaican populations. When did the slavery abolition the Jamaica? 1838 slavery was Jamaica. The slavery abolished the Jamaica. 1838 Jamaica was abolished in the Jamaica. Okay, ಹೀಗೆ ಇದೆ. ಬರ್ಕೊಂಬರಿ ಕ್ವಶನ್ ಆನ್ಸರ್ಗೆ. ನೆಕ್ಸ್ಟ್ ಇಲ್ಲಿ ಪ್ರೋಸ್ ಅಲ್ಲಿ ಫಸ್ಟ್ ಇವು ಕಠಿಣ ಪದದಲ್ಲಿ ಅಂದರೆ ಡಿಫಿಕಲ್ಟ್ ವರ್ಡ್ಸ್ಗಳ ಬಳಕೆ ತೆಗೆದು ಇನ್ಸಿಡೆಂಟ್ ಸಮಥಿಂಗ್ ದಟ್ ಘಟನೆ, ಯಾವುದೇ ಒಂದು ಘಟನೆಯನ್ನ ಇನ್ಸಿಡೆಂಟ್ ಅಂತೀವಿ. ನೋಟಿಸ್ ಸಾ ಅಬ್ಸರ್ವ್ ದಿ ಹ್ಯಾಪಿನೆಸ್, ನೋಡು ಅಲ್ಲಿ ಆ ಅಬ್ಸರ್ವ್ ಸಂತೋಷಕರವಾಗಿ ನೋಡು, ನೋಟಿಸ್. ನೆಕ್ಸ್ಟ್ ಇಲ್ಲಿ ಮಾಡೆಸ್ಟ್, ನಾಟ್ ಎ ನೋಡಿ, ನಾಟ್ ಎ ಒಪಿನಿಯನ್ಸ್ ಅಲ್ಲಿ ನಾಟ್ ಎ ಒಪಿನಿಯನ್ಸ್ ವ್ಯೂ ಅಂದರೆ ಅಬ್ಸರ್ವ್ ಯು ಅಲ್ವಾ. ಪ್ಲೀಸ್ ನಾಟ್ ಎಕ್ಸ್ಪೆನ್ಸಿವ್ ಅಲ್ವಾ, ನಾಟ್ ಎಕ್ಸ್ಪೆನ್ಸಿವ್, ವಿನೀತವಾಗಿ ನೋಡು. ನೆಕ್ಸ್ಟ್ ಸ್ಟರ್ಡಿ ಸ್ಟ್ರಾಂಗ್, ಸ್ಟರ್ಡಿ ಮೀನ್ಸ್ ಸ್ಟ್ರಾಂಗ್ ಅಂಡ್ ಪಿರಮ್, ಬಲಿಷ್ಠವಾದ್ದು ಅಲ್ವಾ. ನೆಕ್ಸ್ಟ್ ಹೇಸಲ್ ಐಸ್ ಅಂದರೆ ರೆಡನ್ಸ್ ಅಂಡ್ ಬ್ರೌನ್ ಐಸ್ ಅಂದರೆ ನಸು ಕೆಂಪಾಗಿರುವಂಥ ಐಸ್ ಅಲ್ವಾ. ದಟ್ ಇಸ್ ನಾಟ್ ಎ essence and hazel eyes. Next, elaborate means long, ಹೆಚ್ಚಿಸು. ನೆಕ್ಸ್ಟ್ ಮೆಜೆಸ್ಟಿಕ್ ನೋಡಿ, ಮೆಜೆಸ್ಟಿಕ್ ಅಂದರೆ ಇಂಪ್ರೆಸಿವ್, ಪ್ರಭಾವದಕವಾದ್ದು ಅಂದರೆ ಹೆಚ್ಚು ಪ್ರಭಾವದಕವಾದ್ದು. ಇಂಪೋಸ್ ಟು ಅಫಿಷಿಯಲಿ ಫೋರ್ಸ್ ಅಲ್ಲಿ ಎ ರೂಲ್, ಫೋರ್ಸ್ ದ ರೂಲ್ ಅಲ್ಲಿ ಹೆಚ್ಚು ಹೋಲಿಸುವಂತ, ಹೊಚ್ಚುವಳಿಸಿ ಅಲ್ವಾ, ಹೋಲಿಸು, ಚೆಂದುವಳಿಸು. ನೆಕ್ಸ್ಟ್ ಸಬ್ಮಿಟ್ ಟು ಅಗ್ರಿ ಟು ಒಬೇ, ತಲೆಬಾಗು. ಸಬ್ಮಿಟ್ ಮೀನ್ಸ್ ಟು ಅಗ್ರಿ ಟು ಒಬೇ, ತಲೆಬಾಗುವುದು. ನೆಕ್ಸ್ಟ್ ಇನ್ಫೆನ್ಸಿ ದ ಟೈಮ್ ಆಫ್ ವೆನ್ ಒನ್ ಇಸ್ ಎ ಬೇಬಿ, ಬಾಲ್ಯದಲ್ಲಿ ಇರೋದು. ನೆಕ್ಸ್ಟ್ ಟ್ರೈಡ್ ಟು ವಾಕ್ ವಿತ್ ಎ ಲಾಂಗ್ ಸ್ಟಿಕ್,
ಗ್ರೀನ್ ದಾಪುಗಳನ್ನ ಹಾಕೋದು. ಅದಿದೆ ಲಾಂಗ್ ಸ್ಟಿಕ್ ದಾಪುಗಳನ್ನ ಹಾಕೋದು. ಇವು ಡಿಫಿಕಲ್ಟ್ಸ್. ನೆಕ್ಸ್ಟ್ ಯು ಕಂಟಿನ್ಯೂ ಟು ದ ಲೆಸನ್ಸ್. ಆಲ್ ಆಫ್ ದೀಸ್ ಓಪನ್ ದ ಬುಕ್. ಅಲ್ಲಿ ಜಮೈಕನ್ಸ್ ಫ್ರಾಗ್ಮೆಂಟ್. ಇಲ್ಲಿ ಜಮೈಕನ್ ಫ್ರಾಗ್ಮೆಂಟ್ ಅಂದ್ರೆ ಜಮೈಕದ ಕೆಲವು ತುಂಡುಗಳು, ಭಾಗಗಳು. ತುಂಡು ಅಂತ ಫ್ರಾಗ್ಮೆಂಟ್ ಮೀನ್ಸ್ ತುಂಡು. ಫ್ರಾಗ್ಮೆಂಟ್ ಮೀನ್ಸ್ ತುಂಡು ಭಾಗ. ನೆಕ್ಸ್ಟ್ in Yale Antics is a public writers. Yale Antics is about of this lesson was written by Yale Antics. Alva Yale Antics. ಅಂದ್ರೆ ಈ ಪಾಠವನ್ನು ಬರೆದ ಯಾರು? Yale Antics. ಈ Yale Antics is a public writers. Some of his short stories appeared in the issues of the magazine Focus. He is a West Indian writer and he is writing a carry other flavor inherent in the Caribbean literatures. The story of Jamaicans, the fragments, the brings out of the produces and almost the every person's the supers from when he was here. In him, it comes to the denominational issues and color, caste and class. Color, caste and caste. Yale Antics is a prolific writer. ಒಂದು ಫಲಪ್ರದಾಯವಾದ ಉತ್ತಮವಾದಂಥ ಒಬ್ಬ ರೈಟರ್ಸ್ ಅಲ್ವಾ. ಉತ್ತಮವಾದಂಥ ಫಲಪ್ರದವನ್ನು ಕೊಡುವಂಥ ಒಂದು ರೈಟರ್. ಸಮ್ ಆಫ್ ದಿಸ್ ಶಾರ್ಟ್ ಸ್ಟೋರೀಸ್ ಅಪಿಯರ್. ಅಲ್ಲಿ ಅವರ ಕೆಲವು ಅಪಿಯರ್ ಕಾಣಿಸ್ಕೊಂಡು ಇಲ್ಲಿ ಕೆಲವು ಅತ್ಯಂತ ಚಿಕ್ಕ ಕಥೆಗಳನ್ನು ಇಲ್ಲಿ ನಾವು ಕೊಡಲಿ ಕಾಣಿಸ್ಕೊಂಡ್ವಿ. ಅವ್ಯಾವುದೇ ಇಶ್ಯೂ ಆಫ್ ದ ಮ್ಯಾಗ್ಜಿನ್ ಆಫ್ ಫೋಕಸ್. ಇಲ್ಲಿ ಅವನನ್ನು ಯಾವ ರೀತಿ ಕೆಲವು ಸಣ್ಣ ಕಥೆಗಳನ್ನು ಮ್ಯಾಗ್ಜಿನ್ಗಳ ಮೂಲಕ, ವಾರಪತ್ರಿಕೆಗಳು ಅಲ್ವಾ, ಒಂದಲ್ಲಿ ತಿಂಗಳು ಮಂತ್ಲಿ ಪತ್ರಿಕೆಗಳು, ಮ್ಯಾಗ್ಜಿನ್ ಅಂದರೆ ಅವುಗಳ ಮೂಲಕ ಫೋಕಸನ್ನು ಮಾಡಲಾಗಿದೆ. ವೆಸ್ಟ್ ಇಂಡೀಸ್ ರೈಟರ್ಸ್ ವಾಸ್ ಅದೇ ರೈಟಿಂಗ್ ಎ ಕ್ಯಾರಿ ಆಫ್ ಫ್ಲೇವರ್ಸ್ ಅಂಡ್ ಹೆರಿಟ್ ಆಫ್. ಇಲ್ಲಿ ಅವನ ಕೆಲವು ಅಭಿರುಚಿಯನ್ನು ಹೊಂದಿರುವಂಥ ಬಹಳ ಸಹಜವಾಗಿ ಬಂದಿವೆ. ಅವನ ಅಭಿರುಚಿಗಳು ಬಹಳವಾಗಿ ಅವನ ಲಿಟ್ರೇಚರ್ಗಳಿಂದ ಬಂದಿವೆ. ಕೆರಬಿಯನ್ಸ್ಲಿ ಲಿಟ್ರೇಚರ್ಗಳಲ್ಲಿ ಬಂದಿವೆ. ಇನ್ನು ದ ಕೆರಬಿಯನ್ ಲಿಟ್ರೇಚರಲ್ಲಿ ಬಂದಿವೆ. ದ ಸ್ಟೋರಿ ಆಫ್ ಜಮೈಕನ್ ಫ್ರಾಗ್ಮೆಂಟ್. ಇದು ಒಂದು ದ ಸ್ಟೋರಿ ಆಫ್ ಜಮೈಕನ್. ಈ ಜಮೈಕನ್ ಫ್ರಾಗ್ಮೆಂಟ್ನಲ್ಲಿ ಜಮೈಕನ ಒಂದು ತುಂಡುಗಳು, ಆ ಜಮೈಕ್ ವೆಸ್ಟ್ ಇಂಡೀಸ್ನ ಒಂದು ಭಾಗಗಳಿರುವಲ್ಲ, ಆ ಭಾಗಗಳಲ್ಲಿ ಕೆಲವು ಬಂದಿರುವಂಥದ್ರಲ್ಲಿ ಔಟ್ ಆಫ್ ದ ಪ್ರೊಡ್ಯೂಸರ್ಸ್ ಪೂರ್ವಭಾವಿ ಇಲ್ಲಿ ಪೂರ್ವಗ್ರಾಹಿಕವಾಗಿ ಬಂದಿದೆ. ಆ ಪೂರ್ವಗ್ರಾಹಿಕವಾಗಿ ಬಂದವೆ ನೋಡಿ ಯಾವುದಂದರೆ ಬ್ರಿಂಗ್ ಆಫ್ ದಿ ಪೂರ್ವಗ್ರಾಹಿಕವಾಗಿ ಇದು ಆಲ್ಮೋಸ್ಟ್ ಪಕ್ಷ ಯಾವ ಪದವಿ ಅದಕ್ಕೆ ಯಾವ ಪಕ್ಷಪಾತವಿಲ್ಲದೆ ಪೂರ್ವಗ್ರಾಹಿಕವಲ್ಲೇ ಅದರಲ್ಲಿ ಯಾವ ಪಕ್ಷಪಾತ ಇಲ್ಲ. ಅಲ್ಲಿ ಅದು ಸಾಮಾನ್ಯವಾಗಿ ಅವನಲ್ಲಿ ಪೂರ್ವಗ್ರಾಹಿಕವಾಗಿ ಬಂದಿರುವಂಥ ಒಂದು ಜಮೈಕನ್ ಫ್ರಾಗ್ಮೆಂಟ್ ಅನ್ನು ಬೆಳೆದು ಆಲ್ಮೋಸ್ಟ್ ಎವರಿ ಪರ್ಸನ್ ವಾಸ್ ಎ ಸೂಪರ್ ಫ್ರಮ್ ಬೇಬಿ ವಾಸಿ. ಇಟ್ ಕಮ್ಸ್ ಟು ದ ಡೆಟರ್ಮಿನೇಷನ್ ಹೆಸರು. ಕೆಲವರು ಸಹ ನಾವು ವರ್ಗರಹಿತವಾಗಿ ಹೇಳ್ಕೊಳ್ತಾರೆ. ಆಲ್ಮೋಸ್ಟ್ ದ ಪರ್ಸನ್ಸ್ ಪ್ರತಿಯೊಬ್ಬರಿಗೆ ಸೂಪರ್ಸ್ ಫ್ರಮ್ ದಿಸ್ ರೇನಿಯರ್. ಎಲ್ಲರೂ ಸಹ ನಾವು ಉತ್ತಮ ವರ್ಗದಲ್ಲಿ ಮೇಲ್ವರ್ಗದಲ್ಲಿ ಬಂದಿವಿ ಅಂತೇಳಿ ಇಟ್ ಕಮ್ಸ್ ಟು ದ ಡೆಟರ್ಮಿನೇಷನ್ ಹೆಸರುಗಳನ್ನು ವರ್ಗವನ್ನು ಹೇಳ್ಕೊಳ್ತೀವಿ. ಇಲ್ಲಿ ಯಾವುದೇ ಪಕ್ಷಪಾತದಲ್ಲಿ ಹೇಳಿದ್ದಾನೆ. ಇಲ್ಲಿ ಸುಪರಿಟಿ ಅಂಡ್ ಇಂಪೀರಿಯರಿಟಿ ಬಗ್ಗೆ ಮತ್ತು ಅಲ್ಲಿ ವರ್ಣಭೇದ ನೀತಿಯ ಬಗ್ಗೆ ಎಲ್ಲವನ್ನ ಇಲ್ಲಿ ಕಲರ್ಸ್, ಕ್ಯಾಸ್ಟ್ ಅಂಡ್ ಕ್ಲಾಸ್. ಇಲ್ಲಿ ಕಲರ್ಸ್ ಬಗ್ಗೆ ಅವರ ಈಗ ಬಣ್ಣಭೇದ ನೀತಿ ಅಂದರೆ ಕಪ್ಪು ಮತ್ತು ಬಿಳಿ ಈ ಜನಾಂಗದ ಬಗ್ಗೆ ಇರುವಂಥ ಒಂದು ಭೇದ. ಕಪ್ಪು ಜನಾಂಗದ ಕಪ್ಪು ಮತ್ತು ಬಿಳಿಯರು ಅಂದರೆ ಸುಪ್ರಿಯರ್ ಆಫ್ ದ ಪೀಪಲ್ಸ್ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಅಲ್ವಾ. ಅದೇ ಕಪ್ಪು ಜನಾಂಗ ಅಂದರೆ ಅತ್ಯಂತ ಇಂಪೀರಿಯರಿಟಿ ಬಗ್ಗೆ ಹೇಳ್ತೀವಿ ಅಲ್ವಾ. ಹೀಗೆ ಸುಪೀರಿಯರ್ ಫ್ರಮ್ ಇನ್ಕಮ್ ಟು ದ ಡೆಟರ್ಮಿನೇಷನ್ಸ್ ಇಶ್ಯೂ ದ ಕಲರ್ ಕ್ಯಾಸ್ಟ್. ಅಲ್ಲಿ ವರ್ಗರಹಿತವಾಗಿ ಅಲ್ವಾ ವಿರೋಧವಾಗಿ ಹೇಳಿದ್ದಾರೆ. ಡೆಟರ್ಮಿನೇಷನ್ಸ್ ಇಶ್ಯೂ ದ ಕಲರ್ ಕ್ಯಾಸ್ಟ್ ಅಂಡ್ ಕ್ಯಾಸ್ಟ್ ಅಲ್ವಾ. ಕಲರ್ಸ್ ಬಗ್ಗೆ, ಕ್ಯಾಸ್ಟ್ ಬಗ್ಗೆ ನಾವು ಕೆಲವು ಕಡೆ ಜಾತಿಯಲ್ಲಿ ಉನ್ನತ ವರ್ಗವನ್ನು ಸೂಚಿಸ್ತೀವಿ, ಕೆಲವು ಕಡೆ ಬಣ್ಣದಲ್ಲಿ ಉನ್ನತ ವರ್ಗವನ್ನು ಸೂಚಿಸ್ತಾರೆ. ಅದು ಕ್ಲಾಸ್ ಅಲ್ವಾ ಅಂತ ಬಗ್ಗೆ ಕೆಲವು ಶ್ರೀಮಂತರು ಬಡವರು ಅಂತೇಳಿ ಅಲ್ಲಿಯೂ ಸಹ ಭೇದ ಭಾವವನ್ನು ತೋರಿಸ್ತೀವಿ. ಇವೆಲ್ಲವೂ ಸಹ ಎಲ್ಲದರ ಬಗ್ಗೆಯೂ ಸಹ ಇಲ್ಲಿ ಯಾರು ಯೇಲ್ ಆಂಟಿಕ್ಸ್ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ನೋಡಿ. ನೆಕ್ಸ್ಟ್ ಎವ್ರಿ ಡೇ ಐ ವಾಕ್ ಟು ಸಮ್ ಫ್ರಮ್ಲಿ ಐ ವಾಕ್ ಎವ್ರಿ ಡೇ ಐ ವಾಕ್ ಎ ಆಲ್ ಫ್ರಮ್ ಮೈ ಹೋಮ್ ಟು ದ railway tracks lines. In the morning and from the lines, my home in the evening, the walk to the pleasant, you can
see on the either side red and green. And roofed the bungalows, green lands and gardens. Gardens. The exercise is good for me, and now and then I learned something from the little incident. In one morning, about a halfway between my front gate and the railway tracks, and I noticed two boys was playing in the garden of the more modest cottage. They were both very little boys. One was 4 years old, perhaps the other 5, and biggest of the two was the sturdy youngster. Very dark with the a mad coarse hair and a head of this and the cool and a coarse the black eyes. He was definitely a little Jamaican. Strongly little Jamaican. The other little fellow was a smaller but also the sturdy. He was a white and hazel eyes. Unlike a brown hair, both wore the tussle in the blue shirts and a khaki pants. They were the no shoes and they were the no shoes. They were no shoes and their feet were the muddy. They were not conscious of the standing there, watching them. They played on the game. If it could be called a game, was not elaborate. The little white boy walked to the majestically up and down and very loud, and then shouted in a commanding tone, is the bigger the playmate. The little brown boy was dragged the quality behind him and did when he was told. Next we continuously. Think why was the writer of the story of Jamaican Fragment? Who was the writer of the story of Jamaican Fragment? He Jamaican lesson wrote the story Who is the writer of the story of Jamaican Fragment? H.L. Andix. The writer of the Jamaican Fragment lesson was H.L. Andix. ಇಲ್ಲಿ H.L. Andix ಅವರು ಈ ಸ್ಟೋರಿಯನ್ನ ಬರೆದರು. ನೆಕ್ಸ್ಟ್ ವೈ ವಾಸ್ ದ ನೆರೋಟಸ್ ಇಲ್ಲಿ ಹೋಗ್ತಿರ್ಬೇಕಾದ್ರೆ ಏನಾಗುತ್ತೆ ಸ್ಟೋರಿ ಟೆಲ್ ಮೀ ಎಕ್ಸ್ಪ್ಲೈನ್ ಟು ದ ಎವ್ರಿ ಡೇ ವಾಕ್ ಫ್ರಮ್ ಹೋಮ್ ಟು ದ ರೈಲ್ವೆ ಟ್ರ್ಯಾಕ್ ಲೈನ್ಸ್ ಟು ದ ಮಾರ್ನಿಂಗ್ ಅಂಡ್ ಫ್ರಮ್ ಟು ದ ಲೈನ್ಸ್ ಟು ಮೈ ಹೋಮ್ ಇನ್ ದ ಈವನಿಂಗ್. ಇಲ್ಲಿ ಯಾರು ಹೂ ಇಸ್ ದ ಗೋಯಿಂಗ್ ಟು ದ ವಾಕ್ ದ ರೈಲ್ವೆ ಟ್ರ್ಯಾಕ್ಸ್ ದ ಅರ್ಲಿ ಮಾರ್ನಿಂಗ್ ಅಂಡ್ ಈವನಿಂಗ್. ಯಾರು ಆಂಟಿಕ್ಸ್ ಇಲ್ಲಿ ಕವಿನೇ ಹೇಳ್ಕೊಂಡಿದ್ದಾರೆ, ನಾನು ಎವ್ರಿ ಡೇ ಐ ವಾಕ್ ಟು ಫ್ರಮ್ ಟು ದ ಮೈ ಹೋಮ್ ಅಂಡ್ ರೈಲ್ವೆ ಟ್ರ್ಯಾಕ್ಸ್ ಲೈನ್ ಟು ಇನ್ ದ ಮಾರ್ನಿಂಗ್ ಅಲ್ವಾ, ಮಾರ್ನಿಂಗ್ ಅಂಡ್ ಈವನಿಂಗ್ ಫ್ರಮ್ ದ ಲೈನ್ ಟು ದ ಹೋಮ್ ಟು ದ ಈವನಿಂಗ್. ಅದೇ ಲೈನಲ್ಲಿ ಮತ್ತೆ ರಿಟರ್ನ್ ಆಗಿ ಹೋಮ್ಗೆ ಬರ್ತೀವಿ. ನೆಕ್ಸ್ಟ್ ಎವ್ರಿ ಡೇ ಹೋಗ್ತಿದ್ರು ಅವರೊಂದು ದಿನ ಪ್ರತಿದಿನ ಅರ್ಧ ಮೈಲಿ ದೂರ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲಿ ಹೋಗ್ಬೇಕಾದ್ರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಲೈನ್ ಟು ಹೋಮ್ ಟು ದ ಈವನಿಂಗ್. ದ ವಾಕ್ ಇಸ್ ಎ ಪ್ಲೀಸೆಂಟ್. ಆ ವಾಕ್ ಬಹಳ ಸಂತೋಷವನ್ನು ತರ್ತಿತ್ತು. ಪ್ಲೀಸೆಂಟ್ ಮೀನ್ಸ್ ಸಂತೋಷ. ಅಲ್ಲಿ ಯಾವಾಗಲೂ ಸಹ ವಾಕ್ ಈವ್ನಿಂಗ್ ಆ್ಯಂಡ್ ಮಾರ್ನಿಂಗ್ ವಾಕ್ ಹೋಗ್ಬೇಕು.
you can see the either side of the knee and green and rupelate. ಯಾವ ಐದರ್ ಸೈಡ್ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಈ ಭಾಗದಲ್ಲಿ ಎರಡು ಭಾಗದಲ್ಲೂ ಸಹ ಏನಾಗ್ತಿದ್ದು ಯು ಕ್ಯಾನ್ ಸಿ ದ ಐದರ್ ಅಂಡ್ ಸೈಡ್ ಟು ದ ಗ್ರೀನ್ ಅಂಡ್ ರೂಪೇಟ್ ಆಫ್ ದ ಬಂಗಲೆಸ್ ಅಲ್ವಾ. ಆ ಕಡೆ ಈ ಕಡೆ ಸೈಡ್ ಯಾವಾಗಲೂ ಸಹ ರೂಪೇದಲ್ಲಿ ಅತ್ಯಂತ ರೂಪಾಗಿ ಒಂದು ಬೆಳೆದಂಥ ಬಂಗಲೆಗಳು ಇದು ಬಂಗಲೆಸ್. ದ ಗ್ರೀನ್ ಲ್ಯಾಂಡ್ಸ್ ಆಫ್ ದ ಗಾರ್ಡನ್ಸ್ ಆ ಕಡೆ ಬಂಗಲೆಗಳಿದ್ದು ಗಾರ್ಡನ್ಗಳಿದ್ದು ಅದ್ರ ಮೇಲೆ ಗ್ರೀನ್ ಲ್ಯಾಂಡ್ಸ್ಗಳಿದ್ದು ಅಲ್ಲ ಗ್ರೀನ್ಸ್ ಅಂಡ್ ಗ್ರೀನ್ ಲ್ಯಾಂಡ್ಸ್ ಮೀನ್ಸ್ ಹುಲ್ಲುಗಳಿಂದ ಹಾಕೊಂಡಿದ್ದಂಥ ಅಂಡ್ ಗಾರ್ಡನ್ಸ್ಗಳು ಇದ್ದು ಅತ್ಯಂತ ಸುಂದರವಾದಂಥ ಗಾರ್ಡನ್ಗಳು ಸಹ ಇದ್ದವು. ದಿಸ್ ಇಸ್ ಎ ಎಕ್ಸಸೈಸ್ ಅಂಡ್ ಗುಡ್ ಫಾರ್ ಮೀ. ಇದು ಒಂದು ಒಳ್ಳೆ ಎಕ್ಸಸೈಸ್ ಇತ್ತು ಅವರಿಗೆ. ಅಂಡ್ ನೌ ಅಂಡ್ ದೆನ್ ಅಂಡ್ ಲರ್ನ್ ಟು ದ ಸಮಥಿಂಗ್ ಆಫ್ ದ ಲಿಟ್ಲ್ ಸ್ಟೋರೆಂಟ್ ಅಲ್ಲಿ ಲಿಟ್ಲ್ ಇನ್ಸಿಡೆಂಟ್. ಹೀಗೆ ಹೋಗ್ತಾ ಇರ್ಬೇಕಾದ್ರೆ ಒಂದು ಘಟನೆ ನಡೀತದೆ, ಸಣ್ಣ ಒಂದು ಘಟನೆ ಏನಿದೆ ಬಹಳ ಅನುಭವಕ್ಕೆ ಬರ್ತದೆ. ಈ ಒಂದು ಘಟನೆ ಬಹಳ ಒಂದು ಸಣ್ಣ ಘಟನೆ ಒಂದು ಬಹಳ ಅನುಭವಕ್ಕೆ ಬರ್ತದೆ. ಅಂದರೆ ಅನುಭವನ ಕಲಿತಂತೆ ಎಲ್ಲ ಚೆನ್ನಾಗಿ ಈ ಘಟನೆಯಿಂದ ಏನೋ ಒಂದು ಅನುಭವವನ್ನು ಕಲಿತಂತಾಗ್ತದೆ ಅಲ್ವಾ. ಈ ಒಂದು ಇನ್ಸಿಡೆನ್ಸು ನೋಡಿ ಹೇಳ್ತಾನೆ ನೀವು ಕಲ್ತಾರೆ. ಐ ಲರ್ನ್ ಟು ಸಮಥಿಂಗ್ ಏನೋ ಸ್ವಲ್ಪ ಘಟನೆಯನ್ನು ಭಾಳ ಒಂದು ಕೆಲವೊಂದು ಕಲ್ತಂಗೆ ಆಗ್ತದೆ ಫ್ರಮ್ ಲಿಟ್ಲು ಇನ್ಸಿಡೆಂಟ್. ಆ ಘಟನೆಯಿಂದ ಇನ್ಸಿಡೆಂಟ್ ಇಲ್ಲಿ ನೋಡಿ ಇನ್ಸಿಡೆಂಟ್ ಮೀನ್ಸ್ ಅಲ್ವಾ ಸಮಥಿಂಗ್ ದಟ್ ಹ್ಯಾಪಿನೆಸ್ ಅಲ್ವಾ ಸಮಥಿಂಗ್ ಆಫ್ ಒಂದು ಅಷ್ಟು ಸುಂದರವಾದ ಸಂತೋಷವಾದ ಘಟನೆ ಒಂದು ಅನುಭವಕ್ಕೆ ಬರ್ತದೆ. ಇದು ಹೋಗಿ ಬರ್ತಿದ್ದಾಗ ನೆಕ್ಸ್ಟ್ ಒನ್ ಮಾರ್ನಿಂಗ್ ಅಬೌಟ್ ದ ವೇ ಬಿಟ್ವೀನ್ ಮೈ ಫ್ರಂಟ್ ಗೇಟ್ ಅಂಡ್ ದ ರೈಲ್ವೆ ಟ್ರ್ಯಾಕ್ಸ್ I noticed the two boys was playing in the garden of the more modest of the cottage. One morning about of the halfway between ಒಂದು halfway ಅರ್ಧ ದಾರಿಗೆ ಹೋಗ್ತಿರ್ಬೇಕಾದ್ರೆ ಮೋದಿ ಮೈ ಫ್ರಂಟ್ ಪ್ಲೇಟ್ ಆಫ್ ದ ರೈಲ್ವೆ ಟ್ರ್ಯಾಕ್ ಅಲ್ವಾ ಫ್ರಂಟ್ ಗೇಟ್ ಆ ರೈಲ್ವೆ ಟ್ರ್ಯಾಕಿನ ಒಂದು ರೈಲ್ವೆ ಟ್ರ್ಯಾಕಿನ ಫ್ರಂಟ್ ಗೇಟ್ ಮೇಲೆ ನಿಂತು ಅಂದಾಗ ಐ ನೋಟಿಸ್ ದ ಬಾಯ್ಸ್ ವಾಸ್ ಪ್ಲೇಯಿಂಗ್ ದ ಗಾರ್ಡನ್ ಮೋರ್ ಮಾಡೆಸ್ಟ್. ಇಲ್ಲಿ ನೋಟಿಸ್ ಬರೋದು ಅವರಿಗೆ ಒಂದು ಏನೋ ಒಂದು ನೋಟಿಸನ್ನು ಅಂದರೆ ನೋಟಿಸ್ ನೋಡ್ತಾರೆ ಏನನ್ನ ನೋಡ್ತಾರೆ ಅಂದರೆ ನೋಟಿಸ್ ಟೂ ಬಾಯ್ಸ್ ವಾಸ್ ಪ್ಲೇಯಿಂಗ್ ಇನ್ ದ ಗಾರ್ಡನ್. ನೋಡಿದಾಗ ಆ ಕಡೆ ನಿಂತು ಸ್ವಲ್ಪ ನೋಡಿದಾಗ ಏನಾಗ್ತದೆ ಗೇಟ್ ಬಳಿ ನಿಂತು ನೋಡಿದಾಗ ಇಬ್ಬರು ಮಕ್ಕಳು ಆಟವನ್ನು ಆಡ್ತಾ ಇದ್ದಾರೆ. ಮೋರ್ ಮಾಡೆಸ್ಟ್ ಅಲ್ವಾ ಒಂದು ಅಲ್ಲಿ ಅಲ್ವಾ ಮಾಡೆಸ್ಟ್ ಆದಂಥ ಒಂದು ಆಟವನ್ನು ಆಡ್ತಾ ಇದ್ದಾರೆ. ಮಾಡೆಸ್ಟ್ ನಾಟ್ ಬಿಕಾಸ್ ಈ ವಿನೀತವಾದಂಥ ಆಟವನ್ನು ಆಡ್ತಾರೆ. ಇಷ್ಟು ಅದ್ಭುತ ವಿನೀತವಾದಂಥ ಅಲ್ವಾ ಆಟವನ್ನು ಆಡ್ತದೆ ಕಾಟೇಜ್ ಆಫ್ ದ ಮೋರ್ ಮಾಡೆಸ್ಟ್ ಆಫ್ ದ ಕಾಟೇಜ್. ಆ ಕಾಟೇಜ್ ಅದ್ರ ಪಕ್ಕದಲ್ಲಿ ಆಡ್ತದೆ. ದೇ ವರ್ ಬೋತ್ ವೆರಿ ಲಿಟ್ಲ್ ಬಾಯ್ಸ್. ಆದರೆ ಇಬ್ಬರು ಸಹ ಚಿಕ್ಕ ಹುಡುಗರೆ. ಒನ್ ವಾಸ್ ದ 4 years ಒಬ್ಬ 4 ವರ್ಷದವನು, ಇನ್ನೊಬ್ಬ ಅದರ್ ವಾಸ್ ಎ 4 years ಅದರ್ ನೋಡಿ ಅದರ್ ವಾಸ್ ಓಲ್ಡ್ ಆಫ್ ಪ್ರೇಯರ್ಸ್ ಟು ದ ಓಲ್ಡರ್ಸ್ ಆಫ್ ದ 5. ಒಬ್ಬ 4 ವರ್ಷದನು ಒಬ್ಬ 5 ವರ್ಷದನು ಅನ್ನೋದು ಇಬ್ಬರು ಸಹ ಆಡ್ತಾ ಇದ್ದಾರೆ. The bigger of these the two was the sturdy youngest. ಆದರೆ the bigger of the two was a sturdy of ಇಬ್ಬರು ಸಹ ಬಲಿಷ್ಠವಾದಂಥ ಹುಡುಗರೇ. ಎತ್ತರವಾದಂಥ ಹುಡುಗರೇ. ಆದರೆ the and the 5 the bigger of the two was a sturdy youngster very dark with the mat of the coarse hair. Very mat of the coarse hair. ಇಲ್ಲಿ all of these why questions. Why are the narrators amazed? The narrators was amazed because they had seen small white and commanding of the bigger black boy. Commanding of the blacker big guy. The image of this alwa. Next between the the dark was with the mat, the coarse and hair ಅಲ್ಲಿ ಅಲ್ವಾ ಏಟು ಅಂದರೆ ಕೂಲ್ ಆಫ್ ದ ಬ್ಲ್ಯಾಕ್ ಐಸ್. ಡಾರ್ಕ್ ಅಲ್ಲಿ ಈ ಕುಂಗುರವಾದಂಥ ಕೂದಲುಗಳು ಚಾಟಾಗಿ ಆ ಕಪ್ಪಾಗಿರುವಂಥ ಹುಡುಗನ ಕೂದಲು ಹೆಂಗಿದ್ದಾವೆ ಗಟ್ಟಿಯಾಗಿದ್ದಾವೆ. ಅದರ ಕೂದಲು ಕಪ್ಪು ಬಣ್ಣ ಇಬ್ಬರು ಸಹ ಅಲ್ವಾ ಒಬ್ಬನ ಕಪ್ಪಾಗಿದ್ದಾವೆ, ಕೂದಲು ಸಹ ಕಪ್ಪಾಗಿವೆ. ಗುಂಗುರು ಕೂದಲು ಅಲ್ವಾ ಚಾವ್ಲಿ ದ ಮ್ಯಾಟ್ ಕೋರ್ಸ್ ಅಂತೆ ಏನಂದರೆ ಆ ಗುಂಗುರು ಕೂದಲು ಅಲ್ವಾ ಡಾರ್ಕ್ ವಿತ್ ಕಪ್ಪಾಗಿದ್ದಾವೆ, ಕೂದಲು ಸಹ ಕಪ್ಪಾಗಿದೆ. ಹೆಡ್ ಆ್ಯಂಡ್ ಕೂಲ್ ವಾಸೆ ಬ್ಲ್ಯಾಕ್ ಐಸ್ ಅವನ ಕಣ್ಣುಗಳು ಅಲ್ವಾ ತಲೆಯೂ ಸಹ ಕಪ್ಪಾಗಿದೆ. ಬ್ಲ್ಯಾಕ್ ಐಸ್ ಕಪ್ಪು ಕಣ್ಣುಗಳು ಹಂಗೆ ಈ ವಾಸೆ ಡೆಫಿನೆಟ್ಲಿ ಲಿಟ್ಲ್ ಆಫ್ ಜನ ಅವನು ಸಮಲಿ ಅವೆಲ್ಲ ಕಪ್ಪು ಕೂದಲು ಕಪ್ಪು ಅಲ್ವಾ ಕಪ್ಪು ಬಣ್ಣವೂ ಸಹ ಕಪ್ಪು ಅಲ್ವಾ ಗುಂಗುರ ಕೂದಲು ಇವೆಲ್ಲವೂ ಸಹ ಇದಿದೆ ವಾಸೆ ಡೆಫಿನೆಟ್ಲಿ ಅವನು ಹೆಂಗಿದ್ದಾನೆ ಜಮೈಕನ್
ಅವನು ನಿಜವಾಗೂ ಆ ಕಪ್ಪು ಜನದ ಜಮೈಕನ್ನೇ ಇರೋದು ಡೆಫಿನೆಟ್ಲಿ ಅವ್ನು ಜಮೈಕನ್ನೇ ಅಂತೇಳಿ ತೀರ್ಮಾನ ಮಾಡ್ತಾರೆ. ಸ್ಟ್ರಾಂಗ್ ಲಿಟ್ಲು ಜಮೈಕನ್ ಇಬ್ಬರು ಸಹ ಒಂದು ಸ್ಟ್ರಾಂಗ್ ಆಗಿರ್ತಾನೆ, ಸ್ವಲ್ಪ ಸ್ಟ್ರಾಂಗ್ ಆಗಿ ಶಕ್ತಿಯುತವಾಗಿ ಇರ್ತಾನೆ ಲಿಟ್ಲು ಜಮೈಕನ್. ದ ಅದರ್ ಲಿಟ್ಲು ಫೆಲೋ ವಾಸ್ ಎ ಸ್ಮಾಲರ್ ಬಟ್ ಸ್ಟರ್ಡಿ. ಇನ್ನೊಬ್ಬ ಅವನು ಸಹ ಬಲಿಷ್ಠನಾಗಿರ್ತಾನೆ, ಅದರ ಲಿಟ್ಲು ಅದೇ ವೆರಿ ಸ್ಟಾರ್ಲಿ ಸ್ಮಾಲರ್ ಚಿಕ್ಕ ಸ್ವಲ್ಪ ಚಿಕ್ಕವನು ವೆರಿ ಸ್ಟಾರ್ಡಿ ಅಲ್ವಾ, ಇವನು ಸಹ ಬಲಿಷ್ಠನಾಗಿದ್ದಾನೆ. ಸ್ಟರ್ಡಿ ಮೀನ್ಸ್ ಬಲಿಷ್ಠ ಅಲ್ವಾ. ಈ ವಾಸ್ ಎ ವೈಟ್ ವಿತ್ ಎ ಹ್ಯಾಸಲ್ ಐಸ್. ಹ್ಯಾಸಲ್ ಐಸ್, ಹ್ಯಾಸಲ್ ಮೀನ್ಸ್ ಇಲ್ಲಿ ಅಲ್ವಾ, ಹ್ಯಾಸಲ್ ಐಸ್ ಮೀನ್ಸ್ ಹೇಗಿದೆ, ಹ್ಯಾಸಲ್ ಐಸ್ ಇಲ್ಲಿ ರೆಡ್ ಅಂಡ್ ಬ್ರೌನ್ ಐಸ್ ಅಂತ, ನಸು ಕೆಂಪಾಗಿದೆ ಅಲ್ವಾ, ಕಣ್ಣು ಸ್ವಲ್ಪ ನಸು ಕೆಂಪಾಗಿದೆ ಅಲ್ವಾ. ಇಲ್ಲಿ ಹ್ಯಾಸಲ್ ಐಸ್ ಅಂಡ್ ಲೈಟ್ ಬ್ರೌನ್, ಹಾಗೆ ಸ್ವಲ್ಪ ಇವನು ಸಹ ಕಪ್ಪಾಗಿ ಸ್ವಲ್ಪ ಬ್ರೌನ್ ಕಪ್ಪಿದ್ದಾನೆ, ಏರ್ಸ್ ಸಹ ಕಪ್ಪಿದೆ. ಅಂಡ್ ಬೋತ್ ಓರ್ಸ್ ಡ್ರೆಸ್ಡ್ ಇನ್ ದ ಶರ್ಟ್ಸ್, ಇಬ್ಬರು ಸಹ ಶರ್ಟನ್ನು ಹಾಕಿದ್ದಾರೆ. ಎಂಥ ಶರ್ಟು, ಶರ್ಟ್ಸ್ ಬೋತ್ ವಾಸ್ ಓರ್ ಅಂದರೆ ಧರಿಸಿದ್ದಾರೆ. ಎಂಥ ಶರ್ಟ್ಸ್ ಅಂದರೆ ದೇರ್ ವಾಸ್ ಪೀಟ್ ವಾಸ್ ದ ಮಡ್ಡಿ. ಎಲ್ಲ ಕಾಕಿ ಪ್ಯಾಂಟ್ಸು ಶರ್ಟ್ಗಳನ್ನು ಹಾಕಿದ್ದಾರೆ. ಎಂಥ ಬ್ಲೂ ಶರ್ಟ್ಸ್, ಶರ್ಟ್ ಇದೆ ಬ್ಲೂ, ಓಲ್ ಆಫ್ ದಿ ಟೂ ಪರ್ಸನ್ ವಾಸ್ ಎ ಬ್ಲೂ ಶರ್ಟ್ಸ್ ಅಂಡ್ 2% ವಾಸ್ ಎ ಕಾಕಿ ಪ್ಯಾಂಟ್ಸ್. ಇಬ್ಬರು ಸಹ ಕಾಕಿ ಪ್ಯಾಂಟು ಬ್ಲೂ ಶರ್ಟ್ಸನ್ನು ಹಾಕಿದ್ದಾರೆ ಅಲ್ವಾ. ಶೂಸ್ ಅಂಡ್ ಇದೆ ಪೀಟ್ ವಾಸ್ ದ ಮಡ್ಡಿ. ಅಂಡ್ ಅವನ ಶೂ ಇಲ್ಲ, ಅದು ಇಟ್ ಇಸ್ ನಾಟ್ ಎ ಶೂಸ್, ನೋ ಶೂಸ್ ಇಲ್ಲ. ಅಂಡ್ ದೇರ್ ವಾಸ್ ಎ ಪೀಟ್ ವಾಸ್ ದ ಮಡ್ಡಿ. ಕಾಲೆಲ್ಲ ಏನಾಗಿದೆ, ಮಡ್ಡಿ ಅಲ್ವಾ, ಮಣ್ಣಾಗಿದೆ ಅಲ್ವಾ, ಕಾಲು ಎಲ್ಲ ತುಂಬಿ ಕೆಸರಿಂದ ತುಂಬಿ ಮಡ್ಡಿ ಆಗಿದೆ, ಕೆಸರಿಂದ ತುಂಬಿದೆ. ದೇ ವಾಸ್ ಮಡ್ಡಿ. ದೇ ವರ್ ನೆಕ್ಸ್ಟ್ ನಾಟ್ ಎ ಕಾನ್ಷಿಯಸ್ ಆಫ್ ಸ್ಟ್ಯಾಂಡಿಂಗ್ ದೇರ್. ಆದರೆ ಇಬ್ಬರಿಗೂ ಸಹ ನಾನು ಅಲ್ಲಿ ನಿಂತು ನೋಡ್ತಿರೋದು, ಇಬ್ಬರಿಗೂ ಕಾನ್ಷಿಯಸ್ ಗಮನ ಇಲ್ಲ. ನಾನು ಇರೋದು ಅಲ್ಲಿ ಗೇಟ್ ಹತ್ರ ಇತ್ತು ನೋಡ್ತಿರೋದು, ಇಬ್ಬರಿಗೂ ಸಹ ಗಮನ ಇಲ್ಲ, ನಾಟ್ ಕಾನ್ಷಿಯಸ್ ಅಲ್ವಾ. ಪ್ರಜ್ಞೆ ಇಲ್ಲ, ಪ್ರಜ್ಞೆ ನಾನು ನಿಂತೀನಿ ಅವ್ರಿಗೆ ಯಾವ ಪ್ರಜ್ಞೆಯೂ ಸಹ ಇಲ್ಲ, ಗಮನವೂ ಸಹ ಇಲ್ಲ ಅಂತಲ್ಲಿ. ವಾಚಿಂಗ್ ದೆಮ್ ಟು ದೇ ಪ್ಲೇ ಟು ಹಾರ್ಮ್ ದ ಗೇಮ್, ಇಟ್ ಇಸ್ ದ ಗೋಲ್ ಟು ದ ಗೇಮ್ ಅಂಡ್ ಎಲಬರೇಟ್ ದ ಲಿಟ್ಲು ವೈಟ್ ಬಾಯ್ ವಾಸ್ ಎ ವಾಕ್ ಟು ದ ಮೆಜೆಸ್ಟಿಕಲಿ. ಈಗೇನಾಗ್ತದೆ, ಈಗ ನೋಡ್ಬೇಕಾದ್ರೆ ಈ ಕುಡ್ ಬಿ ಕಾಲ್ ಟು ದ ಗೇಮ್, ಅವರು ಗೇಮಿಗೆ ಕಾಲನ್ನು ಕೊಡ್ತಾರೆ. ವಾಸ್ ನಾಟ್ ಎ ಎಲಬರೇಟ್ ಅಲ್ವಾ, ನಾಟ್ ಎ ಎಲಬರೇಟ್. ಎಲಬರೇಟ್ ಮೀನ್ಸ್ ಲಾಂಗ್, ಹೆಚ್ಚಿಸ್ತಾ ಇಲ್ಲ, ಯಾವುದೇ ರೀತಿ ಅವರು ಹೆಚ್ಚಿಸ್ತಾ ಇಲ್ಲ ಅಲ್ವಾ, ಮತ್ತೆ ಮತ್ತೆ ಉದ್ದ ಹೋಗ್ತಾ ಇಲ್ಲ ಅಲ್ವಾ. ವಾಸ್ ನಾಟ್ ಎಲಬರೇಟ್, ಕಾಲ್ ಟು ಗೇಮ್ ದ ನಾಟ್ ಮುಂದುವರಿಸ್ತಾ ಇಲ್ಲ. ದ ಲಿಟ್ಲ್ ವೈಟ್ ಬಾಯ್ ವಾಸ್ ವಾಕ್ ಟು ದ ಮೆಜೆಸ್ಟಿಕಲಿ. Little white was of the walk to the magically down and every now and then. ಅವನು ಮೆಜೆಸ್ಟಿಕಲಿ ಮೇಗೆ ಕೆಳಗೆ ಓಡಾಡ್ತಾನೆ. little boy ಚಿಕ್ಕವನು ಮೇಗೆ ಕೆಳಗೆ ಅಲ್ವಾ ಹೋಗ್ತಾನೆ, ಆ ಕಡೆ ಈ ಕಡೆ ಮೇಜೆ ಕೆಳಗೆ ಹತ್ತೋದು, ಮೇಲೆ ಕತ್ತೋದು ಮತ್ತೆ ಇಳಿಯೋದು ಅಲ್ಲ, ಆ ಕಡೆ. ನೆಕ್ಸ್ಟ್ ದೆನ್ ಶೌಟೆಡ್ ದ ಕಮ್ಯಾಂಡಿಂಗ್. ಆಗ ಏನು ಮಾಡ್ತಾರೆ, ಚಿಕ್ಕ ಬಾಯ್ ಆ ಕಡೆ ಈ ಕಡೆ ಕೈಕಟ್ಟು ಒಳ್ಳೆ ಟಿವಿಯಾಗಿ ಮೆಜೆಸ್ಟಿಕಲಿ ಓಡಾಡ್ತಾನೆ ಮೇಕೆ ಕೆಳಗೆ. ಅವನಿಂದೇ ಆ ಕಪ್ಪು ಬಾಯಿ ಹಿಂಗಡೆ ಓಡಾಡ್ತಾನೆ. ಆ ಕಪ್ಪು ಬಾಯಿಗೆ ಇವನು ಏನು ಮಾಡ್ತಾನೆ, ಬಿಳಿ ಬಾಯಿ ಕಮ್ಯಾಂಡಿಂಗ್ ಅಲ್ವಾ. ಯು ಸೇಸ್ ದ ಕಮ್ಯಾಂಡಿಂಗ್, ಶೌಟೆಡ್ ಆಫ್ ದ ಕಮ್ಯಾಂಡಿಂಗ್. ಇಟ್ ಇಸ್ ನಾಟ್ ಎ ಆರ್ಡಿನರಿ ಶೌಟ್, ಇಟ್ ಇಸ್ ದ ಕಮ್ಯಾಂಡಿಂಗ್. ಆರ್ಡರ್ ಮಾಡ್ತಾನೆ ಜೋರಾಗಿ, ಶೌಟೆಡ್ ಕೂಗಿ ಆರ್ಡರ್ ಮಾಡ್ತಾನೆ. ಟನ್ ದ ಬಿಗ್ಗರ್ ಪ್ಲೇಮೇಟ್, ಬಿಗ್ಗರ್ ಪ್ಲೇಮೇಟ್ಗೆ ಆರ್ಡರ್ ಮಾಡ್ತಾನೆ. ಹೂ ಇಸ್ ದ ಬಿಗ್ಗರ್ ಪ್ಲೇಮೇಟ್? He is the one of black boy. He is the one of the elder. It is not a younger. It is the other one say elder. Elder ದೊಡ್ಡವನಿಗೇನು ಕಮೆಂಟ್ ಮಾಡ್ತಾನೆ ಕ್ಲೈಮೇಟ್ಗೆ. The little bow and dragged and quality and behind and did a what dress was sold. ಅಂದರೆ little brown ಹಾಗೆ little brown boy was a dragged is the ಈಗ ಒಂದು dragged is and quality of behind and did he was what was he told. ಏನು ಮಾತಾಡ್ತಾನೆ ಅವನ ಹಿಂದೆ ಆ ಕಡೆ ಈ ಕಡೆ ಸುತ್ತಾನೆ ಅಲ್ವಾ, ಹಿಂದ್ಗಡೆಗೆ ಆ ಕಡೆಗೆ ಹೇಳ್ತಾನೆ ಬ್ರೌನ್ ಬಾಯ್ ಅಲ್ಲಿ ಸುತ್ತಾನೆ ಟ್ಯಾಗರ್. ನೆಕ್ಸ್ಟ್ ಬಟ್ ಪಿಕಪ್ ದಿಸ್ ಸ್ಟಿಕ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಈ ವಾಸ್ ಆರ್ಡರ್ ಟು ಕಮ್ಯಾಂಡ್ ಹಿಮ್ ಪಿಕಪ್ ವಿತ್ ದ ಸ್ಟಿಕ್ ಅಂಡ್ ಡಾರ್ಕ್ ಬಾಯ್ ವಾಸ್ ಪಿಕ್ ಇಟ್ ಅಪ್. ಅದನ್ನ ವೈಟ್ ಬಾಯ್ ಅಬೌಟ್ ದ ಸೇಲ್ ದಟ್ ಟು ದ ಬ್ಲಾಕ್ ಬಾಯ್ ಏನಂತಾನೆ, ವಾಸ್ ಪಿಕ್ ಅಪ್ ಟು ದ ಸ್ಟಿಕ್ ಅಂತ ಹೇಳ್ತಾನೆ ಅಲ್ವಾ. ಏನಂತ ಆರ್ಡರ್ ಮಾಡ್ತಾನೆ, ವಾಟ್ ವಾಸ್ ಕಮೆಂಟ್ ಟು ದ ವೈಟ್ ಬಾಯ್ ಟು ದ ಬಿಗ್ ಬಾಯ್ ಅಲ್ವಾ, ಟು ದ ಬ್ಲ್ಯಾಕ್ ಬಾಯ್. ಏನು ಯಾವ ರೀತಿ ಕಮೆಂಟ್ ಮಾಡ್ತಾರೆ ಅದಕ್ಕೆ ಹೇಳ್ತೇವೆ. ಅಲ್ವಾ. ಹೌದು. ವಾಟ್ ವಾಸ್ ದ ಆರ್ಡರ್ಸ್?
ಇಲ್ಲಿ ಹೇಳ್ತಾರೆ ಯಾರಿದಿ ಕಮೆಂಡಿಂಗ್ ಅನ್ನ ಮಾಡ್ತಾರೆ. ನೋಟಿಸ್ ದ ಕಮೆಂಡಿಂಗ್. ದ ಲಿಟ್ಲ್ ಬ್ರೌನ್ ಬಾಯ್ ವಾಸ್ ಎ ಡ್ರ್ಯಾಗ್ ಟು ದ ಕ್ವಾಲಿಟಿ ಬಿಹೈಂಡ್ ಟು ದ ವಾಟ್ ಹಿ ವಾಸ್ ದ ಟೋಲ್ಡ್ ಅಲ್ವಾ. ನೆಕ್ಸ್ಟ್ ಪಿಕಪ್ ದ ಏನಂತಾರೆ, ಪಿಕಪ್ ಟು ದ ದಟ್ ಸ್ಟಿಕ್ ಆ್ಯಂಡ್ ಡಾರ್ಕ್ ಬಾಯ್ ವಾಸ್ ಎ ಪಿಕ್ಡ್ ಅಟ್ ಟಾಪ್. ತಕ್ಷಣ ಅವನು ಏನಂತ ಕಮೆಂಟ್ ಮಾಡಿದ ತಕ್ಷಣ ಪಿಕಪ್ ಟು ದ ಸ್ಟಿಕ್, ಆ ಕೋಲನ್ನು ಎತ್ತಿಕೊಂಡು ಬಾ ಅಂತೇಳಿ ಕಮೆಂಟ್ ಮಾಡ್ತಾರೆ. ಆದರೆ ತಕ್ಷಣ ಬಾಯ್ ಡಾರ್ಕ್ ಬಾಯ್ ವಾಸ್ ಎ ಪಿಕ್ಡ್ ಇಟ್, ಅದನ್ನು ಎತ್ತಿಕೊಂಡು ನೋಡಿ ಜಂಪ್ ಇನ್ ಟು ದ ಫ್ಲವರ್ಸ್, ಆ ಹೂವಿನ ಗಿಡವನ್ನು ಆರಿ ಬರ್ತಾನೆ. ಹೂವಿನ ಗಿಡವನ್ನು ಆರಿ ಅದನ್ನು ತಗೊಂಡು ಬರ್ತಾನೆ. ದ ಡಾರ್ಕ್ ಬಾಯ್ ವಾಸ್ ಎ ಜಂಪ್ಡು ಮತ್ತೆ ಹೂವಿನ ಗಿಡವನ್ನು ಆರಬೇಕು ಅಂತಂದಾಗ ಹೂವಿನ ಗಿಡವನ್ನು ಸಹ ಮಾಡ್ತಾನೆ. ಆ್ಯಂಡ್ ಗೆಟ್ ಸಮ್ ಆಫ್ ದ ವಾಟರ್ಸ್ ಆ್ಯಂಡ್ ಡಾರ್ಕ್ ಬಾಯ್ ರ್ಯಾನ್ ಇನ್ಸೈಡ್. ತಕ್ಷಣ ಹೋಗಿ ಒಳಗೆ ಹೋಗಿ ನೀರನ್ನು ಒಂದು ಕಪ್ ನೀರು ತಗೊಂಬರ್ತಾರೆ. ಅದಕ್ಕೂ ಸಹ ಈ ವಾಟರ್ ಒಳಗೆ ಹೋದ ತಕ್ಷಣ ಗೆಟ್ ಸಮ್ ಆಫ್ ದ ವಾಟರ್ ಡಾರ್ಕ್ ನೋಡಿ ರ್ಯಾನ್ ಇನ್ಸೈಡ್, ಒಳಗೆ ಹೋಗಿ ಜೋರಾಗಿ ಓಡಿ ಹೋಗಿ ನೀರು ಕಪ್ಪು ಇರ್ತಾನೆ. ದ ವೈಟ್ ಪಾಸ್ ಡೌನ್ ಆನ್ ದ ಲ್ಯಾಂಡ್. ತಕ್ಷಣ ಮತ್ತೆ ಏನು ಮಾಡ್ತಾನೆ, ವೈಟ್ ಪಾಯ್ ಅಲ್ಲೇ ಲ್ಯಾಂಡ್ ಮೇಲೆ ಕೂತಿರ್ತಾನೆ. ಲ್ಯಾಂಡ್ ಮೇಲೆ ಕೂತಾನೆ. I was amazed here before my eyes. I was amazed. ನನಗೆ ಆಶ್ಚರ್ಯವಾಗ್ತಾನೆ ಅಲ್ವಾ. ವಾಟ್ ವಾಸ್ ಮೀ ಅಮೇಜ್, ಐ ವಾಸ್ ಅಮೇಜ್. ಯಾಕಂದರೆ ಬಿಫೋರ್ ಮೈ ಐಸ್ ವಾಸ್ ವೈಟ್ ಬೇಬಿ ಫಾರ್ ದೇ ವರ್ ದ ಲಿಟ್ಲ್ ಮೋರ್ ದ್ಯಾನ್ ಟು ಬೇಬೀಸ್ ವಾಸ್ ಇಂಪೋಸಿಂಗ್ ಹಿಸ್ ವಿಲ್ ಅಪಾನ್ ಟು ದ ಲಿಟ್ಲ್ ಬ್ಲ್ಯಾಕ್ ಬಾಯ್ ಅಂಡ್ ದ ಲಿಟ್ಲ್ ಬ್ಲ್ಯಾಕ್ ಬಾಯ್ ವಾಸ್ ಸಬ್ಮಿಟೆಡ್ ಟು Eileen. Submitted to the puzzle. I puzzled to the within myself. I went to the down and road and could not be the little boy was son of this house and servant, but is that I asked to myself. I wrote to the obviously and thus to the allied to the little dark boy was a neighbor's child, and I was sure that then how was that obeyed and rightfully the white boy was a orders. ಅಂದರೆ ಐ ವಾಸ್ ಎ ಅಮೇಜ್. ಯಾಕೆ ಇಲ್ಲಿ ಯಾರಿಗಾತು ಹೂ ವಾಸ್ ದ ಅಮೇಜ್, ಇಸ್ ದ ಅಮೇಜ್ ಆಫ್ ದ ಯಾರಲ್ಲಿ ಈಸ್ ಒನ್ ಆಫ್ ದಿ ಆ್ಯಂಟಿಕ್ಸ್ ಅಲ್ಲ. ಅವ್ರಿಗೆ ಆಮೇಲೆ ಆಶ್ಚರ್ಯ ಆಗ್ತದೆ. ಯಾಕೆಂದರೆ ಈಸ್ ದ ಒನ್ ಆಫ್ ದ ಇನ್ಸೈಡ್ ಆಫ್ ದ ಸಾ ಇನ್ ದ ಅರ್ಥ ಸ್ಟ್ಯಾಂಡ್ ಆಫ್ ದ ಗೇಟ್ ಸೈಡ್ ವಾಸ್ ವಾಟ್ ದ that man's alva says with the amazed here before the my eyes why was that ನನಗೆ ನನ್ನ ಕಣ್ಣನ್ನು ನಾನು ಮುಂದಿನ ನೋಡಿ ನನ್ನ ಮುಂದಿರುವಂಥ ಕಣ್ಣನ್ನು ವೈಟ್ ಬೇಬಿ ಹಿಯರ್ ಇಸ್ ಬಿಫೋರ್ ದ ಐಸ್ ದ ವೈಟ್ ಬೇಬಿ ಫಾರ್ ದೇ ವರ್ ಲಿಟ್ಲ್ ಮೋರ್ ದ್ಯಾನ್ ಟು ಬೇಬೀಸ್. ಅದೇ ಅವನಿಗಿಂತ ಚಿಕ್ಕವಳು ಇದ್ರು ಸಹ ವೈಟ್ ಬಾಯ್ ಅಲ್ಲಿ ಇದ್ರು ಸಹ ಬೇಬೀಸ್ ಅಂಡ್ ಇಂಪೋಸಿಂಗ್ ಆಫ್ ದ ವಿಲ್ ಅಪಾನ್ ದ ಲಿಟ್ಲ್ ಬ್ಲ್ಯಾಕ್ ಆಫ್ ದ ಅವ್ರ ಮೇಲೆ ಮಾಡುವಂಥ ಇಂಪೋಸಿಂಗ್ ಇದೆಯಲ್ಲ ಅಥಾರಿಟಿ ಅಥವಾ ಮಾಡುವಂಥ ಒಂದು ಇಂಪೋಸಿಂಗ್ ಇದೆಯಲ್ಲ ಕಮೆಂಡಿಂಗ್ ಅಪಾನ್ ದ ಲಿಟ್ಲ್ ಬ್ಲ್ಯಾಕ್ ಬಾಯ್ ಅಂಡ್ ಲಿಟ್ಲ್ ಬ್ಲ್ಯಾಕ್ ಬಾಯ್ ವಾಸ್ ಎ ಸಬ್ಮಿಟೆಡ್. ಎಲ್ಲವನ್ನ ಏನೇ ಆರ್ಡರ್ ಮಾಡಿದ್ರು ಸಹ ವಾಸ್ ಎ ಸಬ್ಮಿಟೆಡ್ ಅಂಡ್ ಐ ಪಜಲ್ ಟು ವಿತ್ ಇನ್ ಮೈ ಸೆಲ್ಫ್. ಎಸ್ ಐ ವೆಂಟ್ ಟು ಡೌನ್ ಆನ್ ದ ರೋಡ್ ಅಲ್ವಾ. ಇವೆಲ್ಲ ನೋಡಿ ಅವರಿಗೆ ಬಹಳ ಆಶ್ಚರ್ಯವಾಯಿತೆ. ಮೈ ಸೆಲ್ಫ್ ಟು ದ ಐ ವೆಂಟ್ ಟು ಡೌನ್ ಆನ್ ದ ರೋಡ್ ಐ ಕುಡ್ ಇಟ್ ಬೈ ದಟ್ ಲಿಟ್ಲ್ ಬಾಯ್ ಸನ್ ಆಫ್ ದ ಹೌಸ್ ಆಫ್ ಸರ್ವೆಂಟ್. ಹೀಗೆ ಅವನಿಗೆ ಡೌನಲ್ಲಿ ಹೋಗ್ಬೇಕಾದ್ರೆ ಇವೆಲ್ಲ ಒಂದು ತಲೆಗೆ ಬರ್ತವೆ. ಲಿಟ್ಲ್ ಬಾಯ್ ವಾಸ್ ಎ ಸನ್ ಆಫ್ ದ ಹೌಸ್ ಆಫ್ ಸರ್ವೆಂಟ್ ಇರ್ಬೋದು, ಅವನ ಸೇವಕರಿರ್ಬೋದು ಅಂತ ತಿಳಿಸ್ತಾರೆ. ಐ ಆಸ್ಕ್ ಟು ದ ಮೈ ಸೆಲ್ಫ್ ವೇರ್ ದ ಅಬಿಜುವಲಿ ಅವನಿಗೆ ಅಷ್ಟೊಂದು ವಿಧೇಯನಾಗಿ ಅಂಡ್ ಡ್ರೆಸ್ ದ ಲೈಕ್ ದ ಡಾರ್ಕ್ ಬಾಯ್ ವಾಸ್ ಎ ನೈಬೋಸ್ ದ ರೈಟ್. ಇಬ್ಬರು ಸಹ ಒಂದೇ ಡ್ರೆಸ್ ಹಾಕಿರೋದ್ರಿಂದ ಅಥವಾ ಪಕ್ಕದ ಮನೆಯನ್ನು ಇಡ್ಬೋದಾ ಅಂತೇಳಿ ಅಲ್ವಾ ಅಂತ ತಿಳಿತಾರೆ. ಆದರೆ ಐ ಶೂರ್ ಆಫ್ ದಟ್ ದೆನ್ ಹೌ ವಾಸ್ ದ ದಟ್ ಒಬೈ ಟು ದ ಫೇತ್ಫುಲಿ ವೈಟ್ ಬಾಯ್ ವಾಸ್ ಎ ಆರ್ಡರ್ಸ್. ಮತ್ತು ಐ ಶೂರ್ ದಟ್ ದೆನ್ ವಾಸ್ ಎ ದಟ್ ಒಬೈ ಬಹಳ ವಿಧೇಯತೆಯಿಂದ ಮತ್ತು ಫೇತ್ಫುಲಿ ವಿಧೇಯತೆಯಿಂದ ಬಾಯ್ ವಾಸ್ ಎ ಆರ್ಡರ್ಸನ್ನು ವಿಚಾರಿಸಿದ್ದನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು ಅಂತೇಳಿ ಹೀಗೆ ವಿಶೇಷದಂತ ಫೈಲ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ ದ ಲೆಸನ್ಸ್ ಪ್ಲೀಸ್. ಅಲ್ಲ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ Next continues.
what is that? Even the boy center right is a own country. He was a would be the white man was a the big cow. He could be make a telling difference between the himself to the white boy, and could he think that he was going to the boss over the black man? And was it the even the boy was sent to that own country of I would be the white man. He would say one time. ಇಲ್ಲಿ ಏನಂತಾರೆ, ಒಬ್ಬ ಹುಡುಗ ತನ್ನ ದೇಶದಲ್ಲಿ ಬಿಳಿಯ ಮನುಷ್ಯನ ತನ್ನನ್ನು ಕರೆದರೆ ಮನಸ್ಸಿನಲ್ಲಿ ಅಂದುಕೊಂಡ ಅವನು ತನ್ನ ಮನಸ್ಸಿನಲ್ಲಿ ತಾನು ನನ್ನ ಯಜಮಾನ ಹತ್ತಿರ ಹೋಗುತ್ತೇನೆ ಅಂದರೆ ನೋಡಿ ಹೇಳ್ತಾನೆ, ವಾಸ್ ದಟ್ ಈಸ್ ದ ಬಾಯ್ ವಾಸ್ ಸೆಂಡೆಡ್ ಇನ್ ದ ಓನ್ ಕಂಟ್ರಿ. He would be at the white man was a black and cow and could be man of difference between the himself of the white power. ಅಂದರೆ ಒಬ್ಬ ಹುಡುಗ ತನ್ನ ದೇಶದಲ್ಲಿ ಬಿಳಿಯ ಮನುಷ್ಯರು ನೆರೆದರೆ ಒಂದು ಎಂದು ಮನುಷ್ಯನಲ್ಲಿ ಅಂದುಕೊಂಡು ತನ್ನ ಮನಸ್ಸಿನಲ್ಲಿ ನಾನು ಸಹ ನನ್ನ ಯಜಮಾನ ಹತ್ತಿರ ಹೋಗುತ್ತಾನ ಅಂತ ಅದಕ್ಕೆ ಉತ್ತರವಿಲ್ಲ, ನನಗೆ ನಾನು ನಂಬುವುದಕ್ಕೆ ಆಗುತ್ತಿಲ್ಲ ಅನ್ನೋ ಮಾತಲ್ಲಿ ಇರ್ತದೆ. ಅಂಡ್ ಈ ವಾಸ್ ಥಿಂಕ್ ದಟ್ ಈಸ್ between us going to the black man and ಇವಡೆ ಅಲ್ಲಿ I find to the answer I could bring myself believe such a thing with the own would be the bring himself myself think the my own eyes of the little dog. ಅಂದರೆ ಕಣಿದ ಉಳಿದೆ ಚಿಕ್ಕ ಚಿಕ್ಕ ಹುಡುಗ ಸಣ್ಣ ಬಿಳಿಯ ಹುಡುಗರಿಂದ ಆದೇಶವನ್ನು ಅಲ್ಲಿ ತೆಗೆದುಕೊಳ್ತಿದ್ದ. ಇದು ಸಮಾಜದಲ್ಲಿ ಸಾಮಾನ್ಯ ನಾವು ನಮ್ಮೊಳಗಿರುವಂತಹ ಲೋಪವನ್ನು ನೋಡಿ. ಬಾಸ್ ಅಂಡ್ ಎ ಬ್ಲ್ಯಾಕ್ ಮ್ಯಾನ್ ಅಂಡ್ ಎ ಕುಡ್ ಬಿ ಆನ್ಸರ್ ಕುಡ್ ಬಿ ಬ್ರಿಂಗ್ myself and be with such a thing and with the own eyes. And he was a God take order to little right by obviously and equal to the younger and smaller was the really inferior and superior and infancy of realized and dependencies on expected of positions the men of the server. ಅಂದರೆ ಇದೇನು ಹೇಳ್ತಾರೆ, ಕಣ್ಣಿನ ನೋಡಿದಂಥ ಚಿಕ್ಕ ಸಣ್ಣ ಬಿಳಿಯ ಹುಡುಗರಿಂದ ಆದೇಶವನ್ನು ತೆಗೆದುಕೊಳ್ಳುತ್ತಿದ್ದು ಸಮಯದಲ್ಲಿ ನಾವು ನಮ್ಮೊಳಗಿರುವಂಥ ಲೋಪವನ್ನು ಸದುಪಯೋಗಿಸಿಕೊಳ್ಳಲು ತಪ್ಪುಗಳನ್ನು ಒಪ್ಪಿಕೊಂಡು ಬಿಳಿಯ ಮನುಷ್ಯರ ಆಳಾಗಿದ್ದೇವೆ, ಆಳುಗಳಾಗಿದ್ದೇವೆ ಅಂತ ಹೇಳಿ ಹೇಳ್ತಾನೆ ಅಲ್ವಾ. ಸರ್ವೆಂಟ್ ನೋಡಿ, ದ ಪೊಸಿಷನ್ ಆಫ್ ಸರ್ವೆಂಟ್, ಆಳುಗಳಾಗಿದ್ದೀವಿ ಅಲ್ವಾ. ನಮ್ಮಲ್ಲಿರುವಂಥ ಅಪೂರ್ಣತೆಯನ್ನು ತಪ್ಪುಗಳನ್ನು ತಿದ್ದುಕೊಳ್ಳದೆ ನಾವು ಪೊಸಿಷನ್ ಆಫ್ ದೀಸ್ ಟಿ ವೈಟ್ ಮ್ಯಾನ್ ವಾಸ್ ಸರ್ವೆಂಟ್. ನಾವಿವತ್ತು ವೈಟ್ ಮ್ಯಾನ್ ಬಿಳಿಯ ಜನಾಂಗದ ಒಂದು ಸೇವೆ ಅಲ್ಲಿ ಬಿಳಿಯ ಸರ್ವೆಂಟ್ ಅಂದರೆ ಒಂದು ಏನಾಗಿದ್ದೀವಿ, ಗುಲಾಮರಾಗಿದ್ದೀವಿ, ಸರ್ವೆಂಟ್ ಆಗಿದ್ದೀವಿ, ಸೇವಕರಾಗಿದ್ದೀವಿ. ಫಾರ್ ಓಲ್ ಡೇ ವೆಂಟ್ ಟು ದ ಆಸ್ಕಿಂಗ್ ದಿಸ್ ಕ್ವಶನ್ಸ್ myself for a whole day of my people and sent seconds and when he was passed to the afternoon and little boys was not there and everything was thought of deeply on the subject. ಅಂದರೆ ಪರ್ ಓಲ್ಡ್ ಡೇಸ್ ಇಡೀ ಸರ್ವೆಂಟ್ ಆಗಿದ್ದ ಯೋಚನೆ ಮಾಡ್ತಾ ಸೋಷಿಯಲ್ ಈಕ್ವಲ್ಲಿ ಯಂಗೆಸ್ಟರ್ ಆಫ್ ದಿ ಸ್ಮಾಲರ್ ಅಲ್ವಾ. ನಮಗೆ ಯಾವುದೊಂದು ಸಮಾನತೆ ಇಲ್ಲ, ಈಕ್ವಲ್ ಇಲ್ಲ. ಆದರೆ ವಾಸ್ ದ ರಿಯಲಿ ಇನ್ಫೀರಿಯರ್. ನಾವು ಇನ್ನೂ ಸಹ ಕೆಲದಲ್ಲಿ ಇದಂತೆ ಯೋಚನೆ ಮಾಡ್ತಾ ಸರ್ವೆಂಟ್ ಆಗಿದೆ ಅಂತ ಹೇಳ್ಬೇಕಾದ್ರೆ ದ ಓಲ್ ಡೇ ಅದನ್ನೇ ಯೋಚನೆ ಮಾಡ್ಕೊಂಡು ಹೋಗ್ತಾರೆ. ಆಸ್ಕಿಂಗ್ ದೇರ್ ದ ಕ್ವಶನ್ಸ್ ಮೈಸೆಲ್ಫ್. ಅವರು ತನ್ನಲ್ಲೇ ತಾನೇ ಕ್ವಶನ್ ಹಾಕಿರ್ತೀವಿ. ನಮ್ಮ ದೇಶದಲ್ಲೇ ಇದ್ದು ನಮಗೆ ಆರ್ಡರ್ ಮಾಡ್ಕೊಂಡು ನಾವು ಸಹ ನಮ್ಮ ತಪ್ಪನ್ನು ತಿದ್ದುಕೊಳ್ಳೋದ್ರೆ ನಾವು ಇನ್ನೂ ಸಹ ಅವರಾಗಿ ಸೇವಕರಾಗಿ ಗುಲಾಮರಾಗಿ ಇದ್ದೇವೆ ಅಂತೇಳಿ ಅನ್ನೋ ಭಾವನೆಯಿಂದ ವೆಂಟ್ ಗೋಯಿಂಗ್ ಟು ದ ಕ್ವಶನ್ಸನ್ನು ಹಾಕೊಂಡು ಮನೆಗೆ ಹೋಗ್ಬೇಕಾದ್ರೆ ಇಡೀ ತನ್ನಲ್ಲೇ ತಾನು ಕ್ವಶನ್ ಹಾಕೊಂಡು ಫಾರ್ ಎ ಓಲ್ ಫೈಟ್ ಆಫ್ ದಿಸ್ ಪೀಪಲ್ ಅಂತ ಅವ್ರಿಗೆ ಆ ಜನಾಂಗದಲ್ಲಿದ್ದಂಥ ಒಂದು ಫೈಟ್ ಇತ್ತಲ್ಲ, ಒಂದು ಒಳ್ಳೆಯದಲ್ಲ ಮನೋಭಾವನೆಯನ್ನು ಹೆಚ್ಕೊಂಡು ಪೀಪಲ್ ಆಫ್ ಶೇಕನ್ ಅಲ್ವಾ. ಓಲ್ಡ್ ಏಜ್ ಮೈ ಫೈಟ್ ಆಫ್ ದ ಪೀಪಲ್ ವಾಸ್ ಶೇಕನ್. ಇಡೀ ನಮ್ಮ ಕಪ್ಪು ಜನಾಂಗ ಅವರಿಗೆ ಬೆಳೀತಾಗಿರ್ತಾರೋ ವೆನ್ ವಾಸ್ ಪಾಸ್ಡ್ ಬೈ ದ ಆಫ್ಟರ್ ನಾವು ಹೀಗೆ ಮಧ್ಯಾಹ್ನದಲ್ಲಿ ಅಲ್ಲಿ ಹೋಗ್ತಾ ಇತ್ತು ವಾಸ ಆಗ್ಬೇಕಾದ್ರೆ ಲಿಟ್ಲು ಬಾಯ್ಸ್ was ನಾಟ್ ದೇರ್. ಅಂದರೆ ಮಧ್ಯಾಹ್ನ ಅದೇ ಮಧ್ಯಾಹ್ನ ಅದೇ ದಾರಿಯಲ್ಲಿ ಮಧ್ಯಾಹ್ನ ಬರ್ಬೇಕಾದ್ರೆ ಆ ಜಾಗದಲ್ಲಿ ಲಿಟ್ಲು ಬಾಯ್ಗಳು ಆ ಚಿಕ್ಕ ಹುಡುಗರಲ್ಲಿ ಇರಲಿಲ್ಲ. ಯಾಕೆಂದರೆ ದಟ್ ಈವನಿಂಗ್ ವಾಸ್ ನಾಟ್ ಡೀಪ್ಲಿ ಸಬ್ಜೆಕ್ಟ್. ಆದರೆ ರಾತ್ರಿ ಸಹ ಬಹಳವಾಗಿ ಈ ಸಬ್ಜೆಕ್ಟ್ ಬಗ್ಗೆ ಸಾಯಂಕಾಲದವರೆಗೆ ಯೋಚನೆಯನ್ನು ಮಾಡ್ತಾ ಇರ್ತಾರೆ ಕವಿ. ಯಾಕೆ ನೆಕ್ಸ್ಟ್ ಕ್ವಶನ್ ಬರ್ತೀವಿ. ಪ್ಲೀಸ್ ಆಲ್ ಆಫ್ ದ ಅಸೈನ್ಮೆಂಟ್ ದಿಸ್ ಕ್ವಶನ್ಸ್ ಪ್ಲೀಸ್. ಇಲ್ಲಿ ಏನಂದರೆ ಹೇಳ್ತಾರೆ ಇಲ್ಲಿ ವೈ ದ ಆನ್ಸರ್ ದ ಥಿಂಕ್ ದ ಬ್ಲ್ಯಾಕ್ ವಾಸ್ ದ classmate of white boy. The narrators thought the black boy was a classmate and white boy because the boys were the
Ready? Depressed alike. Depressed of the alike. Next, what was the subject? Narrators think deeply of the narrators means of the evening. ಯಾವ narrator this means evening ಅಂದ್ರೆ narrators means one of the writers. He thought the deeply of evening whether the blacks of the imperial of vice. Imperial of the vice ಅಂತ ಹೇಳ್ತಿದ್ದಾರೆ. What is the narrators remember? Narrators remember as the game, the master and servant in the child and the child. The master and the servant. Next, let's continue the. Okay, ready? Why was the morning walk pleasant? Emma, ale and things. Why was the morning walk pleasant? Alva, Emma and things. Alva. Next, the exercise was good for me. Say the narrators. What was the exercise? What was the exercise? Next, what is the narrator? Notice the morning. What is the narrators? Notice the one morning. Next, how did the smallest boy behave the while playing with the bigger boy? By playing the bigger boy. Next, the two boys in the story are ಇಲ್ಲಿ ಆಬ್ಜೆಕ್ಟಿವ್ ಅಸಲಿ ಪ್ರಕಾರ ಗುಡ್ ಫ್ರೆಂಡ್ಸ್ ಬ್ರದರ್ಸ್ ನೈಬರ್ಸ್ ಕ್ಲಾಸ್ಮೇಟ್ಸ್ ಅಲ್ವಾ ಬ್ರದರ್ಸ್ ಇಲ್ಲಿ ಟೂ ಬಾಯ್ಸ್ ಆರ್ ದ ಸ್ಟೋರಿ ಆಫ್ ದ ಬ್ರದರ್ಸ್ ನೆಕ್ಸ್ಟ್ ದ ಕಮೆಂಟ್ಸ್ ದಟ್ ದ ವೈಟ್ ಬಾಯ್ಸ್ ಗಿವ್ ದ ಬ್ಲ್ಯಾಕ್ ಬಾಯ್ಸ್ ವೇರ್ ದಿ 5 in the number, 4 in the number, 3 in the number, 2 in the number. In the number. Next. Okay, questions answer ಅನ್ನ ಬರ್ಕೊಂಡು ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ಹೊಸ ಸಬ್ಮಿಟೆಡ್ ಅಂಡ್ ಕಲೆಕ್ಷನ್. ಥ್ಯಾಂಕ್ ಯು ಆಲ್ ದ ಸ್ಟೂಡೆಂಟ್ಸ್.